ಆನೇಕಲ್ ತಾಲೂಕಿನ ಹೆಬ್ಗೋಡಿ ಪ್ರೌಢಶಾಲೆಯ ಆವರಣದಲ್ಲಿ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ ಹೆಬ್ಗೋಡಿ ಗ್ರಾಮದ ವಿವಿಧ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸೇರಿ ಸುಮಾರು 2,000ಕ್ಕೂ ಅಧಿಕ ಮಂದಿ ಯೋಗಾಭ್ಯಾಸವನ್ನು ಮಾಡುವ ಮುಖೇನ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಮಣ್ಣ ಸ್ವಾಮಿಗಳು ಮಾತನಾಡಿ, ಪ್ರತಿನಿತ್ಯ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಲ್ಲಿ ರೋಗ ಮುಕ್ತ ಜೀವನ ನಡೆಸಲು ಸಾಧ್ಯ ಎಂದರು. ಪ್ರತಿದಿನ ವಾಕಿಂಗ್ ಮಾಡುವುದಕ್ಕಿಂತ ಯೋಗಾಭ್ಯಾಸ ಮಾಡಿದರೆ ಉತ್ತಮ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯವಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದೆ. ಇದನ್ನು ಕಡಿಮೆ ಮಾಡಲು ಯೋಗಾಭ್ಯಾಸ ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಯಿತು. ಹಾಗೆಯೇ ಸೇವಗಾನಪಲ್ಲಿ ಸಾಯಿಬಾಬಾ ದೇವಾಲಯದ ಮುಖ್ಯಸ್ಥರಾದ ಶ್ರೀನಿವಾಸ್ ರಾಹುಲ್ ರವರು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಾಯಿ ಸರ್ವೋದಯ ಸೇವಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ರಾಮಣ್ಣ ಸ್ವಾಮಿಗಳು ವಹಿಸಿದ್ರು. ಇನ್ನು ಅನ್ನದಾಸೋಹವನ್ನು ಶ್ರೀಮತಿ ಮತ್ತು ನಾರಾಯಣ ಸ್ವಾಮಿ ಹಾಗೂ ಕುಟುಂಬದವರು ವ್ಯವಸ್ಥೆ ಮಾಡಿಕೊಟ್ಟಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅರ್ಚಕರಾದ ಮಂಜುಳಮ್ಮ ಮತ್ತು ಶಿವಶಂಕರ್ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಮುಖಂಡರಾದ ಶ್ರೀನಿವಾಸ್ ಗೌಡ, ಪಾಂಡ್ಯಾನ್, ಶಂಕರ್ ರಂಗನಾಥ್, ಎಲ್ಎನ್ ಬಾಬು, ಶ್ರೀ ಪದ್ಮಜಾ ನಾರಾಯಣ್, ಕ್ಯಾಪ್ಟನ್ ಬಲದೇವ್ ಸಿಂಗ್, ಮಹಂತೇಶ್, ಡ್ಯಾನಿಯಲ್ ಸುರೇಶ್, ಟ್ರಸ್ಟಿಗಳಾದ ಪ್ರೊಫೆಸರ್ ಸತೀಶ್, ಹೋರಾಟಗಾರರಾದ ಆದೂರು ಪ್ರಕಾಶ್, ಅರ್ಚಕರಾದ ವೆನುತಾ ವೆಂಕಟೇಶ್ ಮತ್ತು ಸಿದ್ಧಿ ಸಮಾಧಿ ಯೋಗ ಬಂಧುಗಳು ಮತ್ತು ಶ್ರೀ ಸರ್ವೋದಯ ಯೋಗ ಫೌಂಡೇಶನ್ ಪದಾಧಿಕಾರಿಗಳು, ಯೋಗ ಬಂಧುಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. गुरुर्ब्रह्मा गुरुर्विष्णु गुरुर्देवो चराचरं तत्पदं दर्शितं येन तस्मै श्री गुरुभ्यो नमः. हरिः ओम नमः. ओम श्री विश्वेश्वराय, ओम श्री साईनाथाय नमः. प्रभाकरं गुरुं भजे, मत्वा शिष्यमनोभावं योगदाय वन्देऽहं पुनः पुनः. नमः. हरिः ओम. जय ಲೆಫ್ಟ್ ಸೈಡ್, ಎಡಗಡೆ ಮುಖವನ್ನು ಬಲಗಡೆ ಮಾಡ್ಕೊಳ್ಳಿ. ರೈಟ್ ಸೈಡ್, ನಿಮ್ಮ ಮುಖ ಎಡಗಡೆ. ಚೇಂಜ್. ಈಗ ಎರಡು ಕಾಲನ್ನು ಜೋಡ. ಚೇಂಜ್ 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 ಚೇಂಜ್. ಈಗ ಎರಡು ಪಾದವನ್ನು ಜೋಡ ಮಾಡ್ಕೊಳ್ಳಿ. 3, 2, 1. ಓಕೆ. ಈಗ ನಿಮ್ಮ ಕಾಲನ್ನು ಎಡಬಲ ಮಾಡಿ, ಮೊಟ್ಟೆಗಳನ್ನು ಎಡಬಲ ಫಾಸ್ಟಲ್ಲಿ ಮಾಡ್ತೀರಾ, ಫಾಸ್ಟ್ ಎಡಬಲ ಮಾಡಿ. ಆ ಕಡೆ ಒಬ್ಬರು ಕೈ ಇಟ್ಕೊಳ್ಳಿ. ನಾನು ಮೈಕ್ ಇಟ್ಕೊಂಡಿದ್ದೀನಿ, ಈಗ ಮಾಡೋದು. ನಿಮ್ಮ ಲೆಫ್ಟ್ ಸೈಡ್, ನಿಮ್ಮ ಲೆಫ್ಟ್ ಫುಲ್ ಟೇಸ್ಟ್ ಕೊಡೋದು. ಈಗ ಕಾಲು ಈ ಕಡೆ ಈ ಕಡೆ ನೋಡೋಣ. ಆ ಕಡೆ ಬಲಗಡೆ ಮುಖ ಮಾಡ್ಕೊಳ್ಳಿ. ಎಡಗಡೆ ಎಡಗಡೆ ತಿರ್ಸ್ಕೊಳ್ಳಿ. ಮುಖ ಆ ಕಡೆ ಎಲ್ಲಕ್ಕೆ ಹೊಡಿಬೇಕು. ಕೈಯಿಂದ ಇಲ್ಲಮ್ಮ, ಕೈಯಿಂದ ಕೊಡಿ. ಓಕೆ. ಕಾಲನ್ನು ಉದ್ದ ಮಾಡೋಣ.
ಕಾಲುದ್ದ ಮಾಡಿ ಟಚ್ ಮಾಡಿ ಎಡಗಡೆ ಹೋಗ್ಬೇಕು ಎಲ್ರು ಹೋಗಿ ಆ ಕಡೆ ನಿಮ್ಮ ಹಣೆಯನ್ನು ತಾಗಿಸಿ ನಾನು ಹೇಳಿ ತನಕ ಬರಬಾರ್ದು. ಮಾತಿಲ್ಲ, ಕಾಲ್ ಮಾತಾಡಬೇಕು, ಬಾಯಿ ಮಾತಾಡ್ಬೇಕು. 5 4 3 2 1 ದಂಡಾಸನ ಮೇಲೆ ಬರೋಣ. ಎರಡು ಕೈಗಳನ್ನ ಉಸಿರು ತಗೊಂಡು ಅರ್ಧ ಭಾಗಕ್ಕೆ ಭುಜಕ್ಕೆ ಸಮಾನಾಂತರವಾಗಿ ಕೈ ಉಸಿರನ್ನ ಬೇಡ, ಹಸ್ತಗಳು ಮೇಲ್ಮುಖವಾಗಿರಲಿ. ಭುಜಕ್ಕೆ ನೇರ ನಿಧಾನವಾಗಿ ಉಸಿರು ತಗೊಳ್ಳೋಣ. ಕಣ್ಣು ಮುಚ್ಚಿ ಎರಡು ಹಸ್ತಗಳನ್ನು ಜೋಡಣೆ ಮಾಡ್ಕೊಬೇಕು. ನಿಮ್ಮ ತೋಳುಗಳು ನಿಮ್ಮ ಕಿವಿಗೆ ತಾಗಬೇಕು. ನೇರ ಕೈ ಇಟ್ಕೊಳ್ಳಿ. ಸ್ಟ್ರೆಚ್ ನೇರವಾಗಿರಲಿ. ಕಣ್ಣು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಅಬ್ಸರ್ವ್ ಯುವರ್ ಬ್ರೀತಿಂಗ್. ಉಸಿರಾಟವನ್ನು ಗಮನಿಸ್ಕೊಳ್ಳಿ. ಅಲಗಾಡಬೇಕು. ನಾಟ್ ಶೇಕಿಂಗ್ ಯುವರ್ ಹ್ಯಾಂಡ್ಸ್. ಉಸಿರನ್ನು ಪೂರ್ತಿಯಾಗಿ ಹಾಕೊಳ್ಳಿ. ಅರ್ಧ ಭಾಗ ಬರಲಿ ಕೈ. ನೋಡಿ, ಮತ್ತೊಮ್ಮೆ ಉಸಿರನ್ನ ತೆಗೆದುಕೊಳ್ಳೋಣ. ನಿಮ್ಮ ಎರಡು ಕೈಗಳನ್ನು ಮುಂದೆಗಡೆ ಕಟ್ಕೊಳ್ಳಿ. ನೇರ ಇರಲಿ, ಬೆನ್ನು ನೇರ, ತಲೆ ನೇರ ಬಿಟ್ಕೊಳ್ಳೋಣ. ಟಚ್ ಯುವರ್ ಫೋರ್ಹೆಡ್ ಅಂಡ್ ಟೋಸ್. ನಿಮ್ಮ ಹಣೆಯನ್ನು ತಾಗಿಸಿ. ನಾ ಹೇಳೋ ತನಕ ಬರೋದಿಲ್ಲ, ಗುಂಪಾಗಬಾರ್ದು, ಅಲ್ಲೇ ಇರಬೇಕು. ಮತ್ತೆ ಗುಂಪಾಗ್ತದೆ. ಎರಡು ಕೈಗಳನ್ನು ಮುಂದೆ ಕಟ್ಕೊಳ್ಳೋಣ.
your hands. Stretch your hands. ಹಾಗೆ ಬನ್ನಿ. ನೇರ ಕೈಗಳು ಸೊಳ್ಳೆ ಬಿಡಬಾರ್ದು. ಹಾಗೆ ಬನ್ನಿ. ಹಾಗೆ ಇಟ್ಕೊಂಡ್ರೆ ಮ್ಯಾಗ್ನೆಟ್ ಥರ ಹೇಳಿದ್ದಿಲ್ಲ. ಹಂಗೆ ಇಟ್ಕೊಂಡ್ರೆ ಮ್ಯಾಗ್ನೆಟ್ ಥರ ಹೇಳಿ. ಉಸಿರನ್ನು ಬಿಡೋಣ. ಕೈ ನೇರವಾಗಿ ಬರಬೇಕಮ್ಮ. ಹಿಂದೆ ಮುಂದೆ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು. ಹಿಂದಕ್ಕೆ ಸ್ವಲ್ಪ ಹೋಗು. ಮತ್ತೊಂದು ಸರಿ ಉಸಿರು ತಗೊಳ್ಳಿ. ಮುಂದಕ್ಕೆ ಬರಲಿ. ಅಷ್ಟು ತಗೊಳ್ಳಿ. ಸ್ಟ್ರೆಚ್. ನಿಮ್ಮ ಅಡೆಯನ್ನು ತಗ್ಸ್ಬೇಕು. ಕೈ ಚಾಚಿ. ಕೈ ಚಾಚಬೇಕು. ಉದ್ದ ಕೈ ಚಾಚಿ. ಯಾರು ಕೈ ಎತ್ಕೊಂಡವ್ರು ಮೇಲಿಂದ ಕೆಳಗೆ ಬಾ. ಮೇಲೆ ಬರೋಣ. ಹಾರ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಬಟರ್ಫ್ಲೈಸು ಜೋರಾಗಿ ಬಡಿಬೇಕು. ನೆಲಕ್ಕೆ ಬರಲಿ. ಕೆಳಗಡೆ ಮೇಲಕ್ಕಲ್ಲ. ಕೆಳಗಡೆ ಬಿಡು. ಕೆಳಗಡೆ ಬಿಡಮ್ಮ. ಹಿಂಗೆ ಕೆಳಗಡೆ ಬಿಟ್ಟು ಮಾಡು. ಬಡಿಬೇಕು ರೆಕ್ಕೆಗಳ ಥರ. ಚಿಟ್ಟೆಗಳ ಓಕೆ. ಕಾಯಿಸೋ ಹೋಗಿಲ್ಲ. ತಲೆ ಕೆಳಗಡೆ ಹಿಂಗಕ್ಕಮ್ಮ. ಕೈ ಗೊತ್ತಾಗಿಲ್ಲ. ನೋಡೋದಿಲ್ಲ. ಕೆಳಗಡೆ ಕೈ ತಿನ್ನಿ. ಕೈ ತಿನ್ನಮ್ಮ. ನೋಡಿಗೆ ಗೊತ್ತಲ್ಲ. ಹಾಂ ಗುಡ್. ಎರಡು ಕಾಲನ್ನ ನೇರ ಮಾಡ್ಕೊಳ್ಳೋಣ. ಎರಡು ಪಾದವನ್ನು ಕೂಡಿಸ್ಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ತೊಡೆ ಪಕ್ಕದಲ್ಲಿ ಇಟ್ಕೊಳ್ಳಿ. ತೊಡೆ ಪಕ್ಕದಲ್ಲಿ ಬೆನ್ನು ನೇರ ಇರುತ್ತೆ. ತಲೆ ನೇರವಾಗಿ ಇಟ್ಕೊಳ್ಳೋಣ. ನೌಕಾಸನವನ್ನು ಮಾಡಿ. ಈಗೇನು ಮಾಡಬೇಕು? ಹಿಂದಕ್ಕೆ ಬೆಂಡಾಗಿ ಬೆಂಡಾಗಬೇಕು. ಬೆಂಡಾಗಿ ಬೆಂಡಾದ್ಮೇಲೆ ಕಾಲನ್ನು ನಿಲ್ಲಿಸಬೇಕು. ಕಾಲು ಸ್ಟ್ರೈಟಾಗಿರಲಿ. ನಿಮಗೆ ಟಚ್ ಆದ್ರೆ ಸ್ವಲ್ಪ ಹಿಂದೆ ಆಗ್ಬೋದು. ಈಗ ನಿಧಾನವಾಗಿ ಉಸಿರನ್ನು ಆಳವಾಗಿ ಎಳ್ಕೊಳ್ಳಿ. ಉಸಿರು ಹಾಗೆ ನಿಲ್ಲಿಸ್ಕೊಳ್ಳಿ. ಉಸಿರನ್ನು ಬಿಡೋಣ. ಮತ್ತೊಂದ್ಸರಿ ನಿಧಾನ ಉಸಿರನ್ನು ಎಳ್ಕೊಳ್ಳಿ. ಇವಾಗ ಹಸ್ತಗಳನ್ನು ಜೋಡಣೆ ಮಾಡ್ಕೊಳ್ಳೋಣ. ಹಸ್ತಗಳ ಜೋಡಣೆ ಅಂದರೆ ಈ ಥರ ಇಟ್ಕೊಳ್ಳಿ. ಯಾಕೆ ಕೊಡಬಾರ್ದು? ಕಣ್ಣುಚ್ಚಿ ಉಸಿರಾಟವನ್ನು ಗಮನಿಸ್ಕೊಂಡು ಕ್ಲೋಸ್ ಫ್ರೆಂಡ್ಸ್. ಕೈಯಿಂದ ಮಾಡಿ. ಹಸ್ತಗಳ ಮಧ್ಯೆ ಗ್ಯಾಪ್ ಕೊಡೋದಿಲ್ಲ. ಈಗ ಉಸಿರನ್ನು ಪೂರ್ತಿಯಾಗಿ ಹೇಳ್ಕೊಳ್ಳಿ. ಅರ್ಧ ಭಾಗ ಬರಲಿ. ಮತ್ತೊಮ್ಮೆ ಪದ್ಮಾಸನದಲ್ಲಿ ಯೋಗ ಮುಖವನ್ನು ಮಾಡಿ. ಉಸಿರನ್ನ ಪೂರ್ತಿಯಾಗಿ ಹೇಳ್ಕೊಳ್ಳಿ. ಉಸಿರು ಬಿಡ್ತಾ ಮುಂದೆ ಹೋಗೋಣ. ಗುಡ್. ಹಾಗೆ ಗುಡ್ ಅಂತ ಆಗಿರ್ಬೇಕು. ಉಸಿರನ್ನು ಪೂರ್ತಿ ಹೇಳ್ಕೊಳ್ಳಿ. ತಗೊಂಡ ಮೇಲೆ ಬರೋಣ. ಉಸಿರನ್ನ ಬಿಡಿ. ಇಲ್ಲಿ ಜಾಗ ಸಾಲದು. ಅಂದರೆ ಒಂದು ಎರಡು ಬರೋಣ ಮಾಡ್ತೀನಿ. ಅರ್ಧ ಸರ್ವಾಸನ ಮಾಡಿ ಎತ್ತಬೇಕು. ಓಕೆ.
ನಿಮ್ಮ ತೊಡೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಬಲಗಾಲು ನೇರ ಇರುತ್ತೆ, ಎಡಗಾಲು ನೇರ ಮಾಡ್ಕೊಳ್ಳೋಣ. ನೇರ ಇರುತ್ತೆ. ಎರಡು ಕೈಗಳನ್ನು ಚಾಚ್ಕೊಳ್ಳಿ. ಉಸಿರನ್ನು ನಿಧಾನವಾಗಿ ಹಿಡ್ಕೊಳ್ಳೋಣ. ಉಸಿರನ್ನು ಬಿಡೋಣ. ಮತ್ತೊಮ್ಮೆ ಸ್ಟ್ರೆಚ್. ನಿಮ್ಮ ಪಾದವನ್ನು ಹಿಡ್ಕೊಳ್ಳಿ. ನಿಮ್ಮ ಹಾಡಬಾರ್ದು. ಹಾಂ, ಟಚ್ ಮಾಡಬೇಕು. ಬಗ್ಸ್ಬೇಕು. ಮಕ್ಕಳು ಹೇಗೆ ಆದಷ್ಟು ಬಗ್ಸಿ ನೋಡೋಣ. ಇಟ್ಕೊಳ್ಳಿ. ಹಣೆ ತಾಕಿಸ್ಬೇಕು. ಹಾಂ, ಇಟ್ಕೊಳ್ಳಿ ನಿಮ್ಮ ಪಾದವನ್ನು. ನಿಮ್ಮ ಹಣೆಯನ್ನು ತಾಕಿಸಿ. ಹಿಡ್ಕೋ. ಮತ್ತೊಂದು ಸರಿ ಕಾಲೇರ ಮಾಡ್ಕೊಳ್ಳೋಣ. ಇಷ್ಟು ಇನ್ನೂ ಇದೆ ಸಾಕಷ್ಟು ನಿಮ್ಮ ಆಸನಗಳು ಕೂತ್ಕೊಂಡು ಮಾಡೋಂಥದ್ದು. ಅದು ರೆಗ್ಯುಲರ್ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಮಾಡೋಂಥದ್ದನ್ನು ಹೇಳ್ಕೊಡ್ತೀನಿ. ಹಾಂ, ನಿಂತ್ಕೊಂಡು ಎಡ ಬಲ, ಎಡ ಬಲ, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಈಗೇನು ಮಾಡೋಣ ಅಂದರೆ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ. ಎರಡು ಸ್ಟ್ರೆಚ್, reverse 5 4 3 2 1. ಬಲ ಇದು ಹಂಸನ ಅಡುಗೆ ಅಂತ ಹೇಳ್ತಾರೆ. ಎಡ ಬಲ ಓಡ್, ಎಡ ಬಲ, ಎಡ ಬಲ, ಎಡ ಬಲ. ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತೀವಿ. ವೆರಿ ನೈಸ್. ನಮ್ಮ ಮಕ್ಕಳಿಗೇನು ಹೇಳ್ಕೊಡ್ಬೇಕಾಗಿತ್ತು. ಹಾಂ, ಮೊದಲಿಲ್ಲ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ಸ್ಟ್ರೈಟ್. ನೇರ ಗೋಲ್. ನೇರ ಸೊಂಟವನ್ನು ಎಳೆದಿದ್ದ ಬಲಕ್ಕೆ ಒಂದು, ಇದನ್ನು ಕೂರಿಸಿ 2 3 4 5. ರಿವರ್ಸ್ 5 4 3 2 1. ಪಾದವನ್ನು ಟಚ್ ಮಾಡಿ. ಎಡಗೈ ತುದಿಯನ್ನು ನೋಡಬೇಕು. ಹಾಗೆ ಇರಬೇಕು. ಉಸಿರು ತಗೊಂಡು ಮೇಲೆ ಬರೋಣ. ಈಗ ಮತ್ತೆ ಉಸಿರನ್ನ ಬಿಟ್ಕೊಳ್ಳಿ. ನಿಮ್ಮ ಎಡ ಹಸ್ತದಿಂದ ಬಲಪಾದವನ್ನು ಟಚ್ ಮಾಡಿ. ಬಲಗಾಲ ಟಚ್ ಮಾಡಿ. ಹಾಂ, ಟಚ್ ಮಾಡಿ. ಹಾಗೆ ಇರಬೇಕು. ಬಲ ಹಸ್ತದ ತುದಿಯನ್ನು ನೋಡಬೇಕು. ಕತ್ತರಿಸಿ ನೋಡಿ. ನೇರ. ಎಡಗೈ ತುದಿ ನೋಡಬೇಕು. ಎಡಗೈ ತುದಿ ಕತ್ತರಿಸಿ ನೋಡಿ. ಎಡಗೈ ತುದಿ ಕಾಣಬೇಕು. ನೇರ
ಈಗ ನಿಮ್ಮ ಎಡಪಾದವನ್ನು ಎಡಗಡೆ ತಿರುಗಿಸಿ. ಎಡಪಾದ ಯಾವುದು? ಅದು. ಆಯಿತಾ? ಎಡಗಡೆ ನಿಮ್ಮ ಪಾದವನ್ನು ಎಡಗಡೆ ತಿರುಗಿಸಿ. ಮತ್ತೆ ವೀರಭದ್ರಾಸನ ಅಂತ ಹೇಳ್ತೀವಿ. ಉಸಿರನ್ನ ಎಳ್ಕೊಳ್ಳೋಣ. ನಿಮ್ಮ ಎಡಗಡೆ ಕಾಲು ಈ ಥರ ಇರಲಿ. ಬೆಂಡ್ ಮಾಡಿ. ಈ ಕಾಲು ಥರ ಬರಲಿ. ಇದು ಬೆಂಡ್ ಮಾಡಿ. ಹಾಂ, ಬೆಂಡ್ ಮಾಡಿ. ನಿಮ್ಮ ಬಲಗಡೆ ಬೆಂಡ್ ಮಾಡಿ. ಓಕೆ. ಹಾಂ, ಗುಡ್. ಸಾಕಷ್ಟು ಏನೋ ಮಾಡಿದ್ದೀರ. ಹಾಗೆ ಹೋಗಿ ಎಲ್ಲರೂ ಹೋಗೋಣ. ಅಗಲ ಮಾಡಿ ಕಾಲು ಟಚ್ ಮಾಡಿ ನಿಮ್ಮ ಮನೆಯನ್ನ. ಓಕೆ, ವಾಪಸ್ ಬರೋಣ. ಕಮ್ ಬ್ಯಾಕ್. ಓಕೆ. 2, 3, 4, 5. ರಿವರ್ಸ್. 5, 4, 3, 2, 1. 1, 2, 3, 4, 5. ರಿವರ್ಸ್. 5, 4, 3, 2, 1. ಜಗೈ ನೇರ. ಕಿವಿಗೆ ತಗಬೇಕು ನಿಮ್ಮ ಕೈಗಳು. ಕಿವಿಗೆ. ಹಾಂ, ನೋಡಿ ಹಂಗೆ. 1, 2, 3, 4, 5. 1, 2, 3, 4, 5. ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ನಾನು ಹೇಳೋದು. ಕೂತ್ಕೊಂಡು ಎಲ್ಲರೂ 100% ಕೂತ್ಕೊಳ್ಬೇಕು. ಇನ್ನೇ ನಿಂತಿರೋದು ಕೂತ್ಕೊಂಡ್ಬಿಡಿ. ಯಾಕೆ ನಿಮ್ಮ ಕೈಲಾಗಲ್ಲ? ಭಾಗಗಳು. ಹಾಂ, ಮೇಲೆ ಬರೋಣ. 1, 2, 3, 5. ಕೂತ್ಕೊಳ್ಳಿ. 6. ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋದು. ಕೂತ್ಕೊಳ್ಳಿ. 8. ಬನ್ನಿ ಕೆಳಗಡೆ. 9. 10. ಕೂತ್ಕೊಂಡು ಲಾಸ್ಟ್ ಇದು. ಲಾಸ್ಟ್ ನೋಡೋಣ. ಲಾಸ್ಟ್ ಎಷ್ಟು ಲಾಸ್ಟ್ ಫಸ್ಟ್ ಆಗಬೇಕು. ಹಾಂ, ಓಕೆ. ಅಷ್ಟೇ ಡೈಲಿ ಮಾಡಿಕೊಡಿ. ನಿಮ್ಮ 1, 2, 3, 4, 5. ಇಲ್ಲಿ ಮಾಡ್ಕೊಂಡು ಹೆಚ್ಚಾಗಬೇಕು. 5, 4, 3, 2, 1. ಆಯಿತಾ? ಈಗ 1, 2, 3, 4, 5. 4, 3, 2, 1. ಕೈಯನ್ನು ಉಸಿರು ಬಿಡಿ. ಮತ್ತೊಂದು ನಡ್ಕೊಳ್ಳೋಣ. ಕಣ್ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಮತ್ತೆ ಹೇಳ್ತೀನಿ. ಕೈತೆ ಮೇಲೆ ಕಳಿಬೇಕು. ಕೈ ಸೆಳೆತ ಮೇಲೆ ಹೋಗಲಿ. ಉಸಿರನ್ನು ಪೂರ್ತಿ ಹೇಳ್ಕೊಳ್ಳೋಣ. ಅರ್ಧ ಭಾಗ ಬರಲಿ ಕೈ. ಮತ್ತೊಮ್ಮೆ
ಒಂದೇ ಕಡೆ ನಿಮ್ಮ ಕಣ್ಣು ಚಲಿಸಬಾರ್ದು, ಆಗ ನಿಮಗೆ ಸ್ಥಿರ ಆಗುತ್ತೆ ಮನಸ್ಸು. ಈಗ ಬಲಗಾಲ ಮೇಲೆ ಬಲಗಾಲು ಒಂದು ಮೇಲೆ ಕಟ್ಕೊಳ್ಳಿ ಸಾಲು. ಮುಂಡಿದೆಲ್ಲ ಮುಂಡಿ ಚುಕ್ಕನ್ನು ಟೈಟ್ ಮಾಡ್ಕೊಳ್ಳಿ. ಆಯ್ತಾ? ಈಗ ಪಾರ್ಶ್ವಕಟಿ ಚಕ್ರಾಸನ ಅಂತ ಹೇಳ್ತೀವಿ. ಎರಡು ಪಾದಗಳನ್ನು ಜೋಡಣೆ ಮಾಡ್ಕೊಳ್ಳಿ. ಎಡಗೈ ಮಾತ್ರ ಉಸಿರು ತಗೊಂಡು ಅರ್ಧ ಭಾಗಕ್ಕೆ ಎತ್ತೋಣ. ಎಡಗೈ ಮಾತ್ರ, ಎಡಗೈ ಉಸಿರನ್ನು ಬಿಡಿ. ಮತ್ತೊಮ್ಮೆ ಕೈ ನೇರ ಮಾಡಿ ಸೊಂಟವನ್ನು ಮುಂದೆ ತಳ್ಳಬೇಕು. ತಲೆ ಮೇಲೆ ಕೈ ಬರಲಿ. ಈ ಕಣ್ಣನ್ನು ಉಳಿಸಿ ನೋಡಿ. ತಲೆ ನೆಲ ಇರುತ್ತೆ, ಕಣ್ಣು ಮಾತ್ರ ಉಳಿಸಿ ನೋಡಿ. ದರ್ಪದಿ ಕಾಣಬೇಕು. ಉಸಿರನ್ನು ಹೇಳ್ಕೊಳ್ಳಿ. ಕೈ ನೇರ, ಬಿದ್ದಕ್ಕೆ ಸಮಾಂತರ ಇರಲಿ ಕೈ. ಮತ್ತೊಮ್ಮೆ ಕೈ ನೇರ ಬರಲಿ. ಸೊಂಟವನ್ನು ಮುಂದೆ ತಳ್ಳಿ. ಕಣ್ಣು ಉರುಳಿಸಿ ನೋಡಬೇಕು. ಎಡಗಡೆ ನಿಮ್ಮ ಬೆರಳು ತುದಿ ಕಾಣಬೇಕು. ಹೌದು. ಸೊಂಟ ಮುಂದೆ ತಳ್ಳಿ ಸರಿಯಾಗಿ. ಮತ್ತೊಮ್ಮೆ ಕೈ ನೇರ, ಕೈ ಸ್ಟ್ರೆಚ್ ಮಾಡಿ ನೇರ. ಸೊಂಟ ಮುಂದೆ ತಳ್ಳಿ. ಇನ್ನೊಂದು ವಿಧಾನ, ಹೋಗ್ಬೇಕು. ಬೆಂಡ್ ಮಾಡಬೇಕು. ಉಸಿರನ್ನು ಬಿಡೋಣ. ಮತ್ತೊಮ್ಮೆ ಸ್ಟ್ರೆಚ್. ಸೊಂಟವನ್ನು ಹಿಂದೆ ತಳ್ಳಿ. ನಿಮ್ಮ ಪಾದವನ್ನು ಟಚ್ ಮಾಡಿ. ಪಾದಾಸ್ತಾಸನ ಟಚ್ ಮಾಡಬೇಕು. ಹೋಗಿಲ್ಲ ಮಕ್ಕಳು ಕೆಲವರು ಇನ್ನೂ. ಟಚ್ ಮಾಡಿ, ಟಚ್ ಮಾಡಬೇಕು. ಟಚ್ ಯುವರ್ ಫೀಟ್. ಗುಡ್. ಮೇಲೆ ಬರೋಣ. ಆಯ್ತಾ? ಇನ್ನು ಸ್ವಲ್ಪ ಕತ್ತಿಗೆ ಮಾತ್ರ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಆಮೇಲೆ ಸೂರ್ಯ ನಮಸ್ಕಾರ ನೋಡಬೇಕು. ನವಿನ ನರ್ತನ, ನವಲ್ ಡ್ಯಾನ್ಸ್ ಮಾಡಬೇಕು. ಹೋಗ್ಲಿ ಹಿಂದೆ ಮುಂದೆ ಕತ್ತು. ಹೆಣ್ಮಕ್ಳು ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. 3, 4, 5, 4, 3, 2, 1. ರೈಟ್, ಲೆಫ್ಟ್, ರೈಟ್. ಮೇಲೆ ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್. ಕತ್ತನ್ನು ತಿರ್ಸಬಾರ್ದು. ಕಣ್ಣು ಮಾತ್ರ ಉಳಿಸಿ. ನಾನು ತಲೆ ತಿರ್ಸ್ಬಿಟ್ಟೆ. ನೀನು ತಲೆ ನೇರಾಗಿರಲಿ. ನೀನು ಒಳ್ಳೆ ಬಬ್ಬೆ ಥರ ತಿರ್ಸಿ ಆ ಕಡೆ. ಕಣ್ಣು ಮಾತ್ರ ತಿರ್ಸಿ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಕಣ್ಣು ಮಾತ್ರ ಉಳಿಸಿ. ಕಣ್ಣಿಗೆ ವ್ಯಾಯಾಮ.
ಹೆಡ, ನಿಮ್ಮ ಬಲ. ಈಗ ಮಧ್ಯಭಾಗ ಬರಲಿ. ಕೈ ಮೇಲೆ, ಅಪ್ ಡೌನ್. ಕಣ್ಣಲ್ಲೇ ಇರಲಿ, ಹೆಬ್ಬೆರಳ ಮೇಲೆ ದೃಷ್ಟಿ ಇರಬೇಕು. ಅಪ್ ಮೇಲೆ ಹೋಗಲಿ, ಡೌನ್. ಕೈ ಸ್ಟಾರ್ಟ್ ಆಗಿತ್ತು. ಅಪ್ ಡೌನ್, ಅಪ್. ಹಾಗೆ ಇರಲಿ. ಕೈ ಎಡದಿಂದ ಬಲಕ್ಕೆ ಸರ್ಕಲ್ ಮಾಡಿ. ಒಂದು ಕಣ್ಗುಡ್ಡೆಗಳು ಹೊಡಿಸ್ಬೇಕು. 2, 3, 4, 5. ರಿವರ್ಸ್ ಮಾಡಿ. 5, 4, 3, 2, 1. ಗುಡ್ ಮಕ್ಕಳ. ಇನ್ನು ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಇತಂ ಮುಖಂ ತತ್ವಂ ಪೋಷಣ್ ಅಪಾರುಣ ಧರ್ಮದೃಷ್ಟಯೇ ನಮಃ. ಶಾಂತಿ ಶಾಂತಿ ಶಾಂತಿ. ಓಂ ರಾಮ್ ಮಿತ್ರಾಯ ನಮಃ. ಓಂ ರಾಮ್ ಮಿತ್ರಾಯ ನಮಃ. ಓಂ ರಾಮ್ ಮಿತ್ರಾಯ ನಮಃ. ಈಗ ನೋಡಿ ಮಾಡಿ, ಮಂಡಿ ಮಡಿಸೋದಿಲ್ಲ. ಎಡಗಾಲು ಹಿಂದೆ ಹೋಗುತ್ತೆ. ಎಡಗಾಲು ಹಿಂದೆ ಇಟ್ಕೊಳ್ಳಿ. ಟೇಕ್ ಯುವರ್ ಲೆಫ್ಟ್ ಲೆಗ್ ಬ್ಯಾಕ್. ಎಡಗಾಲು ಹಿಂದೆ ಹೋಗಲಿ. ಈಗ ಬಲಗಾಲು ನೇರ. ಜಾಗ ಸಾಲ ಇಲ್ಲದೆ ಅಕ್ಕಪಕ್ಕ ಮಾಡ್ಕೊಳ್ಳಿ. ಹೋಗ್ತೀನಿ ಈ ಕಡೆ ಬಾಬು. ನೀನು ಜಾಗ ಸಾಲ ಇಲ್ಲದೆ ಸೈಡ್ ಒಬ್ಬರೊಬ್ರು ಚೇಂಜ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ. ದ್ವಿಪಾದ ಪ್ರಸರಣಾಸನ. 2 ಕಾಲು ನೇರ. ಸೊಂಟ ಮೇಲೆ ಹೋಗೋದಿಲ್ಲ. ಸೊಂಟ ಮೇಲೆ ಇಲ್ಲ. ಈ ಕಡೆ ನೋಡಿ, ನಾನು ನೋಡಬೇಕು. ನೇರ. ಭೂಧರಾಸನ. ತಲೆ ಒಳಗಡೆ ಹೋಗ್ಲಿ. ಶಶಂಕಾಸನ. ಮುಂಡಿಗೂರಿ ಹಿಂದೆಗಡೆ ಕೂತ್ಕೊಳ್ಳೋಣ. ಪಾದವನ್ನು ಅಗಲ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ. ನಿಮ್ಮ ಹಣೆ ತಾಗಲಿ. ಹಣೆ ತಾಗಿಸಿ. ಈಗ ಕೈ ಉದ್ದ ಚಾಚ್ಕೊಂಡು ಹಣೆ ತಾಗಿಸ್ಬೇಕು. ನೋಡ, ಮಗು ಮಲ್ಕೊಳ್ಳಿ. ಎಲ್ಲರೂ ಮಾಡಬೇಕು. ಜಾಗ ಸಾಲ ಇಲ್ಲದ್ರೆ ಸ್ವಲ್ಪ ಸೈಡ್ಗೆ ಹೋಗ್ಬೇಕು. ಗೊತ್ತಾಗುತ್ತೆ. ಗುಡ್. ಹಾಗೇ ರೀ. ಸಾಷ್ಟಾಂಗ ನಮನಾಸನ ಮೇಲೆ ಬನ್ನಿ. ಈ ಥರ ಮಾರ್ಜಾಲಾಸನ ಅಂತೀವಿ. ಈ ಥರ ನೋಡಿ. ಈ ಥರ ಬನ್ನಿಲ್ಲ, ಬಂದಿಲ್ಲ ಕೆಲವರು. ಆಯ್ತಾ? ಈಗೇನು ಮಾಡಬೇಕು? ನಿಧಾನ ಹೋಗಿ ನಿಮ್ಮ ಹಣೆಯನ್ನು ಟಚ್ ಮಾಡಿ. ಹೊಟ್ಟೆ ತಾಗಬಾರ್ದು. ಕೈ ಬಿಟ್ಕೊಳ್ಳಿ. ಎದೆನ ಮೇಲೆ ಕೆತ್ತಿ. ಎದೆನ ಮೇಲೆ ಎತ್ತೋಣ. Again,
ಬೋಧರಾಸನ. ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ. ಈ ಕಾಲು ನೇರ ಇರಲಿ, ಈ ಕಾಲು ಚಾಚಬೇಕು ಹಿಂದಕ್ಕೆ. ಎರಡು ಕಾಲು ಜೋಡಣೆ ಮಾಡ್ಕೊಳ್ಳಿ. ಹಿಂದಗಡೆ ಹಿಡ್ಕೊಂಡು ನಿಮ್ಮ ಹಣೆಯನ್ನು ಟಚ್ ಮಾಡಬೇಕು. ಟಚ್ ಟಚ್ ಮಾಡಿಲ್ಲ ನೀವು ಬಗ್ಬೇಕು. ಟಚ್ ಮಾಡಿಲ್ಲ, ಬಗ್ಗಿಲ್ಲ, ಬಗ್ಬೇಕು. ನಮಃ ಓಂ ಹ್ರೀಂ ರವೇ ನಮಃ. ಓಂ ಹ್ರೀಂ ರವೇ ನಮಃ. ಪಾದ ಅಷ್ಟಾಸನ. ನಿಮ್ಮ ಪಾದವನ್ನು ಟಚ್ ಮಾಡಿ. ಪಾದವನ್ನು ಟಚ್ ಮಾಡಬೇಕು. ನೀವು ಟಚ್ ಮಾಡೋರು ಮುಂದಕ್ಕೆ ಹೋಗಲ್ಲ. ನಾನು ಟಚ್ ಅವರ್ ಫೀಟ್. ಟಚ್ ಮಾಡಿಲ್ವಾ? ಬಲಗಾಲು ಹಿಂದಕ್ಕೆ, ಬಲಗಾಲು ಹಿಂದಕ್ಕೆ ಹೋಗಲಿ, ಬಲಗಾಲು ಹಿಂದಕ್ಕೆ ಹೋಗಲಿ. ಬಲಗಾಲು ಮಂಡಿಯನ್ನು ಹುರಬೇಕು. ಬಲಗಾಲು ಮಂಡಿಯನ್ನು ಹುರಿ ಕಾಲನ್ನು ಚಾಚಬೇಕು. ಆಯಿತಾ? ಕೈಗಳನ್ನು ಈ ಥರ ಇಟ್ಕೊಳ್ಳಿ. ಕಾಲು ಚಾಚಮ್ಮ ಉದ್ದಕ್ಕೆ. ಓಕೆ, ಈಗ ಎರಡು महागणाधिपतये नमः. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. हरिः ओम्. ಹರಿಃ ಓಂ. ॐ श्री गुरुभ्यो नमः. ಓಂ ಶ್ರೀ ಗುರುಭ್ಯೋ ನಮಃ. हरिः ओम्. ಹರಿಃ ಓಂ. ॐ नमो नारायणाय. ಓಂ ನಮೋ ನಾರಾಯಣಾಯ. हरिः ओम्. ಹರಿಃ ಓಂ. ॐ नमः शिवाय. ಓಂ ನಮಃ ಶಿವಾಯ. हरिः ओम्. ಹರಿಃ ಓಂ. ॐ श्री साईनाथाय नमः. ಓಂ ಶ್ರೀ ಸಾಯಿನಾಥಾಯ ನಮಃ. हरिः ओम्. ಹರಿಃ ಓಂ. ॐ नमो भगवते वासुदेवाय. ಓಂ ನಮೋ ಭಗವತೆ ವಾಸುದೇವಾಯ. हरिः ओम्. ಹರಿಃ ಓಂ. वक्रतुण्ड महाकाय. ವಕ್ರತುಂಡ ಮಹಾಕಾಯ. सूर्यकोटि समप्रभा. ಸೂರ್ಯಕೋಟಿ ಸಮಪ್ರಭಾ. निर्विघ्नं कुरु मे देवा. ನಿರ್ವಿಘ್ನಂ ಕುರು ಮೇ ದೇವ. सर्वकार्येषु सर्वदा. ಸರ್ವಕಾರ್ಯೇಷು ಸರ್ವದಾ. गणेश शरणं शरणं गणेश. ಗಣೇಶ ಶರಣಂ ಶರಣಂ ಗಣೇಶ. गणेश शरणं शरणं गणेश. ಗಣೇಶ ಶರಣಂ ಶರಣಂ ಗಣೇಶ. गणेश शरणं शरणं गणेश. ಗಣೇಶ ಶರಣಂ
ಗಣೇಶ ಶರಣಂ ಶರಣಂ ಗಣೇಶ 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 ಓ ಶರಣಂ 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 ಗಣೇಶ ಓ ಶರಣಂ 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 ಗಣೇಶ ಓ ಶರಣಂ 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 ಗಣೇಶ ಶರಣಂ 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 ಗಣೇಶ ಶರಣಂ 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 ಗಣೇಶ ಶರಣಂ 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 ಗಣೇಶ ರಾಧಾ ಲೋಲಾ ನಂದಲಾಲ ರಾಧಾ ಮಾಧವ ನಂದಲಾಲ
ಜೈರಾರಮಣ ಗೋವಿಂದ ಆಂಜನೇಯ ಸ್ವಾಮಿ ಪಾದರ ಗೋವಿಂದ ಕಾಂತ ಸ್ವಾಮಿ ಪಾದರ ಗೋವಿಂದ ಕಾಂತ ಸ್ವಾಮಿ ಪಾದರ ಗೋವಿಂದ ಈ ಸಂಕೀರ್ತನ ನಾಮ ಸ್ವಾಮಿ ಪಾದರ ಗೋವಿಂದ ಈ ಭಕ್ತಾದಿಗಳು ಸ್ವಾಮಿ ಪಾದರ ಗೋವಿಂದ ಗೋವಿಂದ ಹೇಳೋರ್ಗೆ ಗೋವಿಂದ ಯಾರು ಗೋವಿಂದ ಹೇಳಿ ಪ್ರಭು ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ ವಿಠಲ ಪಾಂಡುರಂಗ ವಿಠಲೆ ಹರಿ ನಾರಾಯಣ ಎಲ್ಲರೂ ಕುಡಿಬೇಕು ಹರಿ ನಾರಾಯಣ ಪಾಂಡುರಂಗ ವಿಠಲೆ ಹರಿ ನಾರಾಯಣ ಪಾಂಡುರಂಗ ವಿಠಲೆ ಹರಿ ನಾರಾಯಣ ಪುರಂದರ ವಿಠಲೆ ಹರಿ ನಾರಾಯಣ ಪುರಂದರ ವಿಠಲೆ ಹರಿ ನಾರಾಯಣ ಪುರಂದರ ವಿಠಲೆ ಹರಿ ನಾರಾಯಣ ಹರಿ ನಾರಾಯಣ ಕುಮಾರಿ ವಿಠಲೆ ಹರಿ ನಾರಾಯಣ ಕುಮಾರಿ ವಿಠಲೆ ಹರಿ ನಾರಾಯಣ ಕುಮಾರಿ ವಿಠಲೆ ಹರಿ ನಾರಾಯಣ ಕುಮಾರಿ ವಿಠಲೆ. ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳು ಸುಮಾರು 15 ಮಕ್ಕಳೇನೋ ಬಂದಿದ್ದಾರೆ. ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಸುಮಾರು 93% ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು ಬಂದಿದ್ದಾರೆ ಅಂತಂದರೆ ನಿಜಕ್ಕೂ ನಮಗೆಲ್ಲರಿಗೂ ಭಾಳ ಖುಷಿ ಆಗ್ತದೆ. ಅಂಥ ಒಂದು ಮಕ್ಕಳು ಕೂಡ ಭಾಗವಹಿಸಿದರೆ ಅವರಿಗೆ ಬಹುಮಾನವನ್ನು ಕೊಡೋದಿದೆ. ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ ಅವರಿಗೆ ಬಹುಮಾನವನ್ನು ಕೊಟ್ಟು ಅವರಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ನೀವೆಲ್ಲರೂ ಕೂಡ ಸಾವಧಾನ ಕೂತ್ಕೋಬೇಕಾಗಿದೆ. ಇದೀಗ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಗಣ್ಯರಲ್ಲಿ ಒಬ್ಬರಂಥ LN ಬಾಬು ಸರ್ ಅವರು, ಧರ್ಮದರ್ಶಿ, ಸಾಯಿಬಾಬಾ ದೇವಸ್ಥಾನ ಹಾಗೂ ಅಧ್ಯಕ್ಷರು, ಸೆಂಟ್ ಮೇರೀಸ್ ಪ್ರೌಢಶಾಲೆ ಹೆಬ್ಬಗೋಡು, ಇವರು ಈ ಕಾರ್ಯಕ್ರಮದ ಕುರಿತು ಒಂದು 2 ನಿಮಿಷಗಳ ಕಾಲ ಸುಂದರವಾದ ಕಾರ್ಯಕ್ರಮ ಇವತ್ತು. ಹೋದ ವರ್ಷ ಇದೇ ಟೈಮಲ್ಲಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲೇ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು. ಈ ವರ್ಷ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯೋಗ ಜೊತೆಯಲ್ಲಿ ಭಕ್ತಿನೂ ಸ್ವಲ್ಪ ಸೇರಿಕೊಂಡಿತ್ತು. ನಮ್ಮ ಭಾರತದ ಪರಂಪರೆಯಲ್ಲಿ ಯೋಗ ತುಂಬ ಮುಖ್ಯವಾದದ್ದು. ಒಂದು ಏನಂದರೆ, ನಮ್ಮ ಯೋಗನ ಬೇರೆ ಎಲ್ಲ ದೇಶಗಳಲ್ಲಿಯೂ ಕಲಿತವ್ರೆ. ನಮ್ಮ ಭಾರತದಲ್ಲಿ ಯಾವುದು ಒಳ್ಳೆಯದಿದೆಯೋ ಅದರ ಹಿಂದೆ ಇರ್ತಾರೆ. ಅದಕ್ಕೆ ಮಕ್ಕಳಿಗೆ ಹೇಳೋದು ಏನಂದರೆ, ಇವತ್ತು ಗುರುಗಳು ನಿಮಗೆ ಯೋಗಾಸನ, ಸೂರ್ಯ ನಮಸ್ಕಾರ ಮಾಡೋದು ಹೆಂಗೆ, ಎಕ್ಸಸೈಸ್ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಡೈಲಿ ನೀವು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತು ಬೇಡ. ಅರ್ಧ ಗಂಟೆ 5 ಕೌಂಟ್ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರ ಒಂದು 5 ಸರಿ, ಮಾಮೂಲಿ ಎಕ್ಸಸೈಸ್ ಒಂದು 5 ಸರಿ, ಆಯಿತಾ? ಇವರು ಈ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದೆಷ್ಟು ಮುಖ್ಯ ಅಂದರೆ, ಇದು ಕರೆಕ್ಟಾಗಿ ಮಾಡೋರಿಗೆ ಹಾರ್ಟ್ ಪ್ರಾಬ್ಲಮ್ಮೇ ಬರೋಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ಮಕ್ಕಳಿಗೇನು ಡಬಲ್ ಏಮ್ಸ್, ಹಾರ್ಟ್ ಪ್ರಾಬ್ಲಮ್ಮು ಇದಾಗುತ್ತೆ, ಬರೆಯೋದಕ್ಕೆ ತುಂಬ ಫಾಸ್ಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಬಸ್ಕಿಗೆ ಹೇಳ್ಕೊಟ್ರಲ್ಲ ಅವಾಗಲೇ ಒಂದು 10-11, ಅದು ನಮ್ಮ ಭಾರತದಲ್ಲಿ ಹೊಡೆಯಬೇಕು ಅಂದರೆ ಪನಿಷ್ಮೆಂಟ್ ಅಂತಾರೆ. ಸ್ಕೂಲ್ಗಳಲ್ಲಾಗಲಿ ಎಲ್ಲೇ ಆಗಿರಲಿ. ಜಪಾನಲ್ಲಿ ಹೆಕೋಯಾಮ ಯೂನಿವರ್ಸಿಟಿನಲ್ಲಿ ಸುಮಾರು ಮಕ್ಕಳನ್ನ ಪರೀಕ್ಷೆ ಮಾಡಿ ಬಸ್ಕಿ ಹೊಡೆದ ಏನು ಯೂಸ್ ಇದೆ ಅಂತ ಪ್ರೂವ್ ಮಾಡಿದ್ದಾರೆ. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಫಿಸಿಕಲಿ ಫಿಟ್ ಆಗಿರ್ತಾರೆ. ಬೇರೆ ಕಂಟ್ರಿಗಳಲ್ಲಿ ನೋಡಿ ನಮ್ಮ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಮಾಡ್ತಾರೆ. ನಮ್ಮ ಭಾರತದಲ್ಲಿ ನಾವು ಯಾವುದೂ ಮಾಡಲಿಕ್ಕೆ ಹೋಗಲ್ಲ. ಆಮೇಲೆ ಇನ್ನು ತುಂಬ ಸಿಂಪಲ್ ಆಗಿ ಕಣ್ಣಿನ ಎಕ್ಸಸೈಸ್ ಹೇಳ್ಕೊಟ್ರು ಅಲ್ವಾ? ಆ ಕಣ್ಣು ಎಕ್ಸಸೈಸ್ ಕರೆಕ್ಟಾಗಿ ಕೈ ಕರೆಕ್ಟಾಗಿ ಕಣ್ಣು ಹೋಗ್ತಾ ಇದ್ರೆ
ಇದನ್ನು ಡೈಲಿ ನೀವು 5 ಸರಿ ಮಾಡಿದ್ರೆ ನಮ್ಮ ಥರ ಫೆಕ್ಸೇ ಬರೋಲ್ಲ ನಿಮಗೆ, ನೀವು ಇರೋವರೆಗೂ ಆರಾಮಿರ್ತೀರ. ಬಟ್ ಮಾಡಬೇಕಷ್ಟೇ, ಯಾವುದೂ ಸುಮ್ಮನೆ ಅಂತೂ ಬರೋಲ್ಲ. ಸುಮ್ಮನೆ ಬರೋಂಗಿದ್ದಿದ್ರೆ ಇವತ್ತು ಯೋಗನೂ ಇರ್ತಾ ಇದ್ದಿಲ್ಲ, ಯಾರೂ ಇರ್ತಾ ಇದ್ದಿಲ್ಲ. ದಯವಿಟ್ಟು ಮಕ್ಕಳು ಇಷ್ಟು ಅಭ್ಯಾಸ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ. ಅದ್ರ ಜೊತೆಯಲ್ಲಿ ಈ ಭಕ್ತಿನ ತಗೊಂಡು ಬಂದ್ರಲ್ಲ, ಭಜನೆ ಎಲ್ಲಿರುತ್ತೋ ಭಗವಂತ ಅಲ್ಲಿರ್ತಾನೆ. ಭಗವಂತನಿಗೆ ಮನುಷ್ಯರು ತುಂಬ ಹತ್ತಿರ ಆಗುವಂಥದ್ದು ಯಾವುದು ಅಂದರೆ ಈ ಭಜನೆ. ಉದಯ ಯೋಗ ಫೌಂಡೇಶನ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಇನ್ವೈಟಿಂಗ್ ಅಸ್ ಈ ದೊಡ್ಡ ಕಾರ್ಯಕ್ರಮಕ್ಕೆ. ಮತ್ತು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಒಂದೊಂದು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಕೊಂಡು ಯೋಗ ಅದ್ಭುತವಾಗಿ ಮಾಡಿದ್ರು. ಇದೇ ಥರ ಈ ಸ್ಕೂಲಲ್ಲಿ ಏನು ಪ್ರಾಕ್ಟೀಸ್ ಇದೆ ಅದು ಫರ್ದರ್ ಹೈಯರ್ ಎಜುಕೇಷನಲ್ಲೂ ಯೋಗನ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರೆ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಕ್ಸಿಮಮ್ ಸ್ಕೂಲ್ ಲೆವೆಲ್ಗೆ ಎಂಡ್ ಆಗುತ್ತೆ. ಇವಾಗೆಲ್ಲ ನೋಡ್ತಾ ಇರೋದು ಇರ್ಬೋದು, ಕೆಲವು ಇರ್ಬೋದು, ಆದರೆ ಮ್ಯಾಕ್ಸಿಮಮ್ ಸ್ಕೂಲ್ ಲೆವೆಲ್ಗೆ ಯೋಗ ಸ್ಟೂಡೆಂಟ್ಸಲ್ಲಿ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಇಟ್ ಕ್ಯಾನ್ ಬಿ 11th 12th ಮತ್ತು ಡಿಗ್ರಿಗೆ ಹೋದ ಕಾಲೇಜಸಲ್ಲೂ ಇದು ಇಂಪಾರ್ಟೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು 2 ಮಾತು ಮುಗಿಸ್ತೀನಿ. ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು SSY, SKY ಮತ್ತು BTPL ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹೆಬ್ಗೋಡಿಯಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಸಹ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂಥ ಎಲ್ಲ ಯೋಗ ಬಂಧುಗಳು ಮತ್ತು ಎಲ್ಲ ಏನು ಶಾಲೆಯ ಮಕ್ಕಳಿಗೂ ಸಹ ವಂದಿಸುತ್ತಾ, ಈ ದಿನ ವಿಶೇಷವಾದಂಥ ಯೋಗ ದಿನಾಚರಣೆ. ಈ ನಮ್ಮ ಭೂಮಿ ಪವಿತ್ರವಾದಂಥ ಭಾರತ ಭೂಮಿ, ಯೋಗ ಭೂಮಿ, ತಪೋಭೂಮಿ. ಇಂಥ ಭೂಮಿನಲ್ಲಿ ಅನಾದಿ ಕಾಲದಿಂದಲೂ ಸಹ ನಮ್ಮ ಋಷಿ ಮುನಿಗಳ ಮುಖೇನ ಈ ಯೋಗ ಪ್ರಸಾರಗೊಂಡು ಇವತ್ತು ಸಹ ಈ ಉಳ್ಕೊಂಡೈತೆ ಅಂದರೆ ಈ ಪರಂಪರೆನ ಆಚರಣೆ ಮಾಡ್ಕೊಂಡು ಬಂದು ಉಳಿಸಿರೋದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯೋಗ ಇವತ್ತೇನಾಗೈತೆ ಪ್ರಖ್ಯಾತಿಗೆ ಪಾತ್ರವಾಗೈತೆ. ಇವತ್ತು ಇಲ್ಲಿ ಇದನ್ನ ನೆಗ್ಲಿಜೆನ್ಸ್ ಮಾಡ್ಬೋದು, ಆದ್ರೆ ದೇಶ ವಿದೇಶಗಳಲ್ಲಿ ಅದರ ಪ್ರಾಮುಖ್ಯತೆ ಏನು ಅಂತ ಅರಿತುಕೊಂಡು ಅದನ್ನು ಪರಿಪಾಲನೆ ಮಾಡ್ತಾ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ರೋಗ ರಾಹಿತ್ಯವನ್ನು ಪಡ್ಕೊಂಡು ಯೋಗ ಸಾಹಿತ್ಯದಿಂದ ಸಾಮರಸ್ಯವಾದಂಥ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಂಡು ನಡೆಯೋದರಲ್ಲಿ ಯೋಗ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತೈತೆ. ಆದ್ರಿಂದ ಎಲ್ಲ ಮಕ್ಕಳನ್ನು ಸಹ ಈ ಯೋಗವನ್ನು ಏನ್ ಮಾಡಬೇಕು, ಒಂದು ಪಾರ್ಟ್ ಆಫ್ ಆಗಿ ಸ್ವೀಕರಿಸಿಕೊಂಡು ಅದನ್ನ ದಿನನಿತ್ಯವೂ ಸಹ ಅಭ್ಯಾಸ ಮಾಡ್ಕೊಂಡಿದ್ದಾಗ ನಾವು ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗ್ತೀವಿ. ನಾವು ಮಾನಸಿಕವಾಗಿ, ದೈಹಿಕವಾಗಿ ನಾವು ಯಾವಾಗ ಸದೃಢರಾಗ್ತೀವೋ ನಮ್ಮ ಕ್ಷೇತ್ರಗಳಲ್ಲಿ ನಾವು ಯಶಸ್ಸಿನ ಒಂದು ಉತ್ತುಂಗದ ಎಡೆಗೆ ನಾವು ತಲುಪೋದಕ್ಕೆ ಸಾಧ್ಯವಾಗ್ತೈತೆ. ಅದಕ್ಕೋಸ್ಕರ ಎಲ್ಲರೂ ಸಹ ನಾವು ಕಲಿತು ಇನ್ನೊಬ್ಬರಿಗೆ ಕಲಿಸುವ ಮುಖಾಂತರವಾಗಿ ಈ ಯೋಗವನ್ನು ಉಳಿಸಿ ಇದನ್ನು ಬೆಳೆಸಬೇಕು. ನಮ್ಮ ಒಂದು ಪವಿತ್ರವಾದಂತ ಭಾರತ ಭೂಮಿನ ಯೋಗ ಭೂಮಿ, ತಪೋಭೂಮಿ, ಪುಣ್ಯ ಭೂಮಿ ಆಗಿಸುವಂತ ಒಂದು ಕರ್ತವ್ಯವನ್ನು ನಾವೆಲ್ಲರೂ ಸಹ ನಿಷ್ಠೆಯಿಂದ ನಿರ್ವಹಿಸಬೇಕು ಅಂತ ಹೇಳಿ
ಆಚರಣೆ ಮಾಡೋದು ಹೆಂಗಂತ ಯಾರಿಗೂ ಗೊತ್ತಿಲ್ಲಲ್ಲ. ಅದನ್ನು ಇಲ್ಲಿ ಹೆಬ್ಗೋಡಿಯಲ್ಲಿ ನಮ್ಮ ಸಹಾಯ ಫೌಂಡೇಶನ್ ಮಾಡ್ತಾರಲ್ಲ, ಗುರುಗಳಿದ್ದಾರೆ, ಗುರುಗಳಿದ್ದು ಅದು ಪಾಠ ಹೇಳ್ಕೊಟ್ಟಿಲ್ಲ ಅಂದರೆ ಅದು ವ್ಯರ್ಥನೇ ಅಲ್ವಾ. ಇದನ್ನು ಮಾಡ್ತಕ್ಕಂಥ ನಮ್ಮ ಸಾಯಿ ಫೌಂಡೇಶನ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಅದೇ ರೀತಿ ಮಕ್ಕಳು ಇನ್ನೂ ಅತಿ ಹೆಚ್ಚಿನದಾಗಿ ನೀವು ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಮಾಡೋದು. ಇದು ಇವತ್ತು 15 ಜನ ತೊಗೊಂಡಿದ್ದಾರೆ, ಮತ್ತೆ 30 ಜನ ತೊಗೋಬೇಕಂತೇಳಿ ನನ್ನ ಆಸೆ. ಅದರಲ್ಲಿ ನಮ್ಮದು ಶೇರ್ ಇದೆ. ನೆಕ್ಸ್ಟ್ ಇಂದ ನಾನು ಶೇರ್ ಮಾಡಿ ನಮ್ಮ ಫೌಂಡೇಶನ್ಗೆ ದುಡ್ಡು ಕೊಡ್ತೀನಿ. ಈಗ 1 ಸಾವಿರ ಏನು ಕೊಟ್ಟಿದ್ರು, ನಾನು 2 ಸಾವಿರ ಘೋಷಣೆ ಮಾಡ್ತಿದ್ದೀನಿ. ಈಗೇನು ಪರ್ಸೆಂಟೇಜ್ ತೊಗೊತಿರೋ ಓದೋ ಮಕ್ಕಳ ಕಂಡ್ರೆ ನಮ್ಗೆ ಇಷ್ಟ ಅಲ್ವಾ. ಎಷ್ಟಿಗೆ ಫಿಕ್ಸ್ ಮಾಡಿದ್ರಿ ಈಗ? 96 98 ಓಕೆ. ನಾನು 2 ಸಾವಿರ ಕೊಡ್ತೀನಿ. ಯಾರು 95 ಮೇಲೆ ಬರ್ತಾರೆ ಅವ್ರಿಗೆಲ್ಲರಿಗೂ ನಾನು 2 ಸಾವಿರ ಘೋಷಣೆ ಮಾಡ್ತೀನಿ. ಅದು ನಮ್ಮ ಯೋಗ ಸಂಸ್ಥೆಗಳಿಂದ ನಾನು ಇದು ಮಾಡ್ತೀನಿ. ಚೆನ್ನಾಗಿ ಓದಬೇಕು, ಓದಿದ ಜೊತೆಗೆ ಯೋಗ ಬೇಕು, ಆಟ ಬೇಕು ಅಲ್ವಾ. ನಿಮಗೆ ಗುರುಗಳಿದ್ದಾರೆ, ಆದರೆ ನಿಮ್ಮ ಗುರಿ ಹೇಳ್ಕೊಡೋರಲ್ಲ. ಇವತ್ತು ಯೋಗ ಹೇಳ್ಕೊಡೋದಕ್ಕೆ ಯಾರು ಕಾರಣ? ನಮ್ಮ ಸಾಯಿ ಫೌಂಡೇಶನ್ ಅವರಲ್ಲ. ಅದರಿಂದ ಅದನ್ನು ನೋಡ್ಕೊಂಡು ಇದು ಮಾಡಿ. ನಾನು ಹೆಚ್ಚು ಮಾತಾಡೋ ಟೈಮ್ ಆಗ್ತದೆ, ನಿಮಗೆಲ್ಲ ಹೊಟ್ಟೆಸ್ತಿದೆ. ಥ್ಯಾಂಕ್ ಯು. ನನ್ನ ಕಡೆಯಿಂದ ತುಂಬ ಗುರುದೇವರ ಸಕ್ಸಸ್ ಇದೆ. ಯಾಕಂದರೆ ಗುರುಗಳ ಮೇಲೆ ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು. ಅದಕ್ಕೆ ನೀವು ಗುರುಗಳ ಮೇಲೆ ನಂಬಿಕೆ ಇಟ್ಟು ನೀವು ಕಲ್ತ್ರೆ ಸಕ್ಸಸ್ಸು ನಿಮಗೆ ಹಿಂದೆ ಬರ್ತದೆ. ಅದಕ್ಕೆ ಇವತ್ತು ನಮಗೆ ತುಂಬ ಖುಷಿ ಏನು ಅಂತಂದರೆ, ನಿಮ್ಮಂಥ ಮಕ್ಕಳಿಗೆ ಅಲ್ಪ ಕಾಲ ನಾವು ನಿಮ್ಮ ಜೊತೆಯಲ್ಲಿರೋಂಥ ಒಂದು ಅವಕಾಶ ಮಾಡಿಕೊಟ್ರಲ್ಲ, ನಿಮ್ಮೆಲ್ರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ನಾನು ಕೂಡ ಶಿಕ್ಷಕನಾಗಿ 35 ವರ್ಷಗಳಿಂದ ಸತತವಾಗಿ ನಾನು ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಮಕ್ಕಳು ಅಂತಂದರೆ ಅತೀವಾದ ಪ್ರೀತಿ ನನಗೆ. ಮಕ್ಕಳಿಗೆ ನನಗೆ ಏನು ಕೊಡಬೇಕು ಅಂತ ಇವತ್ತು ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅಂತಂದರೆ, ಎಲ್ಲರೂ ಏನೋ ಕೊಡ್ತೀವಿ ಅಂತಂದರು ಅಲ್ಲ, ಮಕ್ಕಳಿಗೆ ಬೇಕಾಗಿರೋದು ಶಿಕ್ಷಣ. ಆ ಶಿಕ್ಷಣವನ್ನು ಸರಿಯಾದಂಥ ವ್ಯವಸ್ಥೆಯಲ್ಲಿ ಮಕ್ಕಳು ಕೊಡಬೇಕು. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಮೊದಲನೇದಾಗಿ ನನ್ನ ಗುರುಗಳಲ್ಲಿ ನನ್ನ ಪಕ್ಕದಲ್ಲಿದ್ದಾರೆ, ಇಲ್ಲಿ ವಾರಕ್ಕೊಮ್ಮೆ ಬಂದು ಈ ಏನು ನಮ್ಮ ಗುರುಗಳು ಜ್ಞಾನವನ್ನು ಕೊಟ್ಟಿದ್ದಾರೆ, ಆ ಜ್ಞಾನವನ್ನು ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಇದು ಒಂದು ದಿನಕ್ಕೆ ಮುಗಿಬಾರ್ದು. ಯೋಗ ಡೇ ಒಂದು ದಿವಸ ಆಗಬಾರ್ದು, ಪ್ರತಿ ದಿನ ಕೂಡ ನಮ್ಮ ದಿನ ಏನಾಗಬೇಕು, ಯೋಗ ಡೇ ಆಗಬೇಕು. ಆಗ ನಿಮಗೆ ಏನಾಗುತ್ತೆ ಅಂತಂದರೆ ಓದಿದ್ದೆಲ್ಲ ನೆನಪಲ್ಲಿರ್ತದೆ. ಮಕ್ಕಳಿಗೆ ಓದಿದ್ದೆಲ್ಲ ಯಾಕೆ ನೆನಪಲ್ಲಿ ಇರಲ್ಲ ಅಂತಂದರೆ, ಡಿಸ್ಟರ್ಬ್ ಇನ್ ಅವರ್ ಮೈಂಡ್, ಯಾವಾಗಲೂ ಡಿಸ್ಟರ್ಬ್ ಆಗ್ತೀರಾ ಮತ್ತು ಒತ್ತಡ ಜಾಸ್ತಿ ಆಗುತ್ತೆ ಓದೋದ ಮೇಲೆ. ಅದಕ್ಕೆ ರಿಲ್ಯಾಕ್ಸೇಷನ್ ಬೇಕು. ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ನಿಮಗೆ ಇಲ್ಲಿ ಹೇಳ್ಕೊಡ್ತೀವಿ. ಮತ್ತು ಗಾಯತ್ರಿ ಮಂತ್ರ ಕೊಡಬೇಕು. ಇದನ್ನು ಈಗ ಕೊಡೋಕ್ಕಾಗಲ್ಲ, ಒಂದು ದಿವಸ ನೀವು ಬಂದರೆ ನಾವು ನಿತ್ಯ ನಿಮಗೆ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಮಂತ್ರ. ಇದನ್ನು ನೀವು ನಿತ್ಯ ಅನುಷ್ಠಾನ ಮಾಡ್ಕೊಬೇಕು. ಈಗ ನೀವು ಏನು ನಮ್ಮ ಗುರು ಪರಂಪರೆ ಇದೆ, ಆ ಗುರು ಪರಂಪರೆಯಲ್ಲಿ ಬೆಳಿಬೇಕು. ನಾವು ಎಲ್ಲರೂ ಮೆಕ್ಯಾನಿಕ್ ಸಿಸ್ಟಮಲ್ಲಿ ಹೋಗ್ತಾ ಇದ್ದೀವಿ. ಓದಿರ್ಬೋದು, ಅದು ಓದಿದ್ದನ್ನು ಮರ್ತ್ಕೊಂಡು ಹೋಗ್ತಾ ಇದ್ದೀವಿ. ಓದಿದ್ದು ಜ್ಞಾಪನ ಇರಲ್ಲ. ನೀವು ಎಷ್ಟೇ ರ್ಯಾಂಕ್ ತೊಗೊಳ್ಳಿ, 100 to 100 ತೊಗೊಳ್ಳಿ, 10 ವರ್ಷ ಬಿಟ್ಟು ಕೇಳಿದ್ರೆ ಮತ್ತೆ ಏನು ನೆನಪಿರಲ್ಲ, ಮರ್ತೋಗ್ತೀವಿ. ಓದಿದ್ದೆಲ್ಲರೂ ಅಲ್ಲೇ ಹೋಯ್ತು. ಅದಕ್ಕೆ ಸದಾಕಾಲ ನಿಮ್ಮ ನೆನಪಲ್ಲಿ ಉಳಿಬೇಕು ಅಂತಂದರೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತಂದರೆ ಏನು ಮಾಡಬೇಕು, ನೀವು ಈ ಜ್ಞಾನದಲ್ಲಿ ಬೆಳೆಯಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಉಪೇಕ್ಷೆ ಮಾಡಬಾರ್ದು. ಮಕ್ಕಳು ನೀವು ಅದನ್ನು ಕಲಿಬೇಕು. ಮುಂದಿನ ಪೀಳಿಗೆ ಅಂತಿದೆ, ನೆಕ್ಸ್ಟ್ ಜನ್ರೇಷನ್ ಅಂತಿದೆ. ನೆಕ್ಸ್ಟ್ ಜನ್ರೇಷನ್ ನಾವು ಏನಾದರೂ ಒಂದು ಒಳ್ಳೆಯದನ್ನು ಕೊಡಬೇಕು. ಈ ಯೋಗವನ್ನು 180 ರಾಷ್ಟ್ರಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇದು ಇಡೀ ವಿಶ್ವಾದ್ಯಂತ ನಾವು ನಮ್ಮ ಭಾರತದಲ್ಲಿ ಉದಯ ಆಗಿರ್ತಕ್ಕಂಥ ಈ ಜ್ಞಾನವನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಇದು ಅತಿಶಯೋಕ್ತಿ. ತುಂಬ ದೇವರ ಚಪ್ಪಾಳೆ ಮಾಡಬೇಕು ಮಕ್ಕಳು. ಯೋಗ ಭಾರತದ ಒಂದು ಕೊಡುಗೆ ಇದು. ಈ ಕೊಡುಗೆಯನ್ನು ವಿಶ್ವಾದ್ಯಂತ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ನಾವು ಕಲಿತಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ತೊಡಗಿಸ್ಕೊಬೇಕು. ಇದರಲ್ಲಿ ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಡೀ ವಿಶ್ವ ಆಚರಣೆ ಮಾಡ್ತಾಯಿದೆ. ನಾವು ನಮ್ಮ ಸಂಸ್ಥೆ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ 2014ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ನಿರಂತರವಾಗಿ 1 ವರ್ಷವೂ ತಪ್ಪದೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಸ್ಕೊಂಡೇ ಬಂದಿದ್ದೀವಿ. ನಮ್ಮ ಸಂಸ್ಥೆ ಹೆಮ್ಮೆ. ಅದು ಯಾರು ನಡೆಸಿದಾರೋ ಗೊತ್ತಿಲ್ಲ, ನಾವು ಮಾತ್ರ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಸಾಯಿ ಸೇವಾಶ್ರಮದ ಪೀಠಾಧಿಪತಿಗಳು ಶ್ರೀ ರಾಮಣ್ಣ ಸ್ವಾಮಿಗಳ ಪಾದಕಮಲಗಳಿಗೆ ಶರಣಿಂದು, ನನಗೆ ಯೋಗ ಬೋಧನೆ ಮಾಡಿದ ಸುಮಿತ್ರ ಗುರುಗಳ ಪಾದಕಮಲಗಳಿಗೆ ಶರಣಿಂದು, ನಮಗೆ ಈ ಕಾರ್ಯಕ್ರಮಕ್ಕೆ
ಇಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಪ್ರಾಜೆಕ್ಟ್ ಮ್ಯಾನೇಜರ್ ಎಷ್ಟು ಸರಳವಾದ ವ್ಯಕ್ತಿ ಅಂದರೆ ಅವ್ರ ಪುರ್ಸತ್ತೇನಿಲ್ಲ. ಅವರು ನಾವಿಬ್ಬರು ಚರ್ಚೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾಡಿದ್ದೀವಿ ಅವರ ಚೇಂಬರ್. ಏನೋ ಗೊತ್ತಿಲ್ಲ, ಯಾವುದೋ ಅವಿನಾಭಾವ ಸಂಬಂಧ ನನಗೂ ಶ್ರೀನಿವಾಸ ಗೌಡರಿಗೆ, ಅವ್ರಿಗೂ ಶರಣೆಂದು. ಕ್ಯಾಪ್ಟನ್ ಬಲ್ದೇವ್ ಸಿಂಗ್ ಅವ್ರು ನೋಡೋಕ್ಕೆ ಇನ್ನೂ ಅವ್ರು ನೋಡಿ ನಾವು ಕಲಿಬೇಕು. ಯಾಕಂದರೆ ಅಷ್ಟು ವಯಸ್ಸಾಗಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟು ಶಕ್ತಿ ಇದೆ. ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ BET ಅವ್ರಿಗೆ. ಮತ್ತು ಪಾಂಡ್ಯನ್ ಸಾರ್ಗೂ ಶರಣೆಂದು. ದುರ್ಗಾ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರು ಮಹಾಂತೇಶ್ ಜಿ ನನಗೆ ತುಂಬ ಆತ್ಮೀಯರು, ಅವ್ರಿಗೆ ಶರಣೆಂದು. ನಮ್ಮ ಯೋಗ ಗುರುಗಳಾದ ಶಿವಶಂಕರ್ ಜಿ ನನಗೆ ಆತ್ಮೀಯರು, ಸಹಪಾಠಿಗಳು, ಅವ್ರಿಗೂ ಶರಣೆಂದು. ನಿಮ್ಮ ಭಕ್ತಿ ಲೋಕಕ್ಕೆ ಕರ್ಕೊಂಡೋಗಿದ್ದ ಶ್ರೀನಿವಾಸ ರಾಹುಲ್ ಅವರು ಸಾಯಿಧಾಮ್ ಸೇವಾ ಟ್ರಸ್ಟ್, ಸಾಯಿಬಾಬಾ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೇವಗಾನಪಲ್ಲಿಲಿ. ಅವರು ಒಳ್ಳೆ ಭಜನಾಕಾರರು, ಅವರಿಗೆ ಶರಣೆಂದು. ನಮ್ಮ ಸೆಂಟ್ ಮೇರಿ ಶಾಲೆ ಮುಖ್ಯಸ್ಥರು, ಸಾಯಿಬಾಬಾ ದೇವಸ್ಥಾನ ಧರ್ಮದರ್ಶಿಗಳು, ಅವ್ರಿಗೂ ಶರಣೆಂದು. ಮುಖ್ಯವಾಗಿ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ, ನಮ್ಮ ಮುಖ್ಯ ಶಿಕ್ಷಕರಿಗೂ, ಮುಖ್ಯೋಪಾಧ್ಯಾಯರು ಸವಿತಲ್ಲ ಪದ್ಮಜ ನಾರಾಯಣ್ ಅವರ ಮುಖ್ಯ ಶಿಕ್ಷಕರು, ಅವ್ರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಎಷ್ಟು ಮಕ್ಕಳನ್ನ ಈ ಸಾರಿ 150 ಜನ ಇದ್ರಂತೆ 10th ಅಲ್ಲ ಮೇಡಮ್, 183 ಜನ. ಎಷ್ಟು ನಿಮ್ಗೆ ಗೊತ್ತಿಲ್ಲ, ಒಬ್ಬ ಮಗುನ ಪಳಗಿಸೋದು ತುಂಬ ಕಷ್ಟ. ಅಂಥದ್ದು ಇಷ್ಟು ಮಕ್ಕಳನ್ನ ಮೆರಿಟ್ ಬರೋ ಥರ ಮಾಡಿದ್ದಾರೆ. ಎಲ್ಲ ಶಿಕ್ಷಕ ವೃಂದಕ್ಕೂ ನನ್ನ ಹೃದಯ ಕಮಲಗಳಿಂದ, ನಿಮ್ಮ ಹೃದಯ ಕಮಲಗಳಿಂದ. ಪರೋಕ್ಷವಾಗಿ ನಮ್ಮ ಯೋಗ ಬಂಧುಗಳು, ನೀವು ನಂಬ್ತಿರಲ್ಲೋ, ನಮ್ಮ ಸೇವಾ ಸಂಸ್ಥೆ ಹುಟ್ಟಾಕಿ ಈಗ ಆಗಸ್ಟ್ ತಿಂಗಳಿಗೆ 5 ವರ್ಷ ಆಯಿತು. ಸಾಯಿ ಸರ್ವೋದಯ ಯೋಗ ಸಂಸ್ಥೆ ಸ್ಥಾಪನೆಗೊಂಡು 5ನೇ ವರ್ಷ ನಡೀತಾ ಇದೆ ಆಗಸ್ಟ್ಗೆ. 5 ವರ್ಷದಲ್ಲಿ ನಿರಂತರವಾಗಿ ನಿಲ್ಲದೆ ಯಾವುದೋ ಒಂದು ಕಾರ್ಯಕ್ರಮ ನಾವು ಮಾಡಿಸ್ಕೊಂಡೇ ಬಂದಿದ್ದೀವಿ. ಮೊನ್ನೆ KMS ಕಲ್ಯಾಣ ಮಂಟಪ ಚಂದಾಪುರದಲ್ಲಿ ಭಕ್ತಿ ಕಲಾ ಸಮಾವೇಶ ಅಂತ 24 ಗಂಟೆ ನಿರಂತರವಾಗಿ ಭಜನೆ, ಎಷ್ಟು ಭಜನಾ ತಂಡ ಬಂದಿದ್ರು, ಸುಮಾರು 3000 ಜನಕ್ಕಿಂತ ಹೆಚ್ಚು ಜನ ಬಂದು KMS ಕಲ್ಯಾಣ ಮಂಟಪದಲ್ಲಿ ಮಾಡಿಕೊಟ್ವಿ ಭಕ್ತಿ ಕಲಾ ಸಮಾವೇಶ ಅಂತ. ತುಂಬ ಚೆನ್ನಾಗಿ ನಡೀತು. ಪ್ರತಿನಿತ್ಯ ಬೆಳಗಿನ ಜಾವ ನಮ್ಮ ಯೋಗ ಕೇಂದ್ರದಲ್ಲಿ ಉಚಿತವಾಗಿ ಯೋಗ ಹೇಳ್ಕೊಡ್ತೀವಿ. ಆದರೆ ದುರ್ದೈವ ಯಾರು ಬರಲ್ಲ. ಡಾಕ್ಟ್ರ್ ಹೇಳಿದಾಗ ಬರ್ತಾರೆ, ಡಾಕ್ಟ್ರ್ ಹೇಳಿ ಸ್ವಲ್ಪ ದಿವಸ ಮಾಡ್ತಾರೆ, ಚೆನ್ನಾಗಾದ್ಮೇಲೆ ಬರಲ್ಲ. ಬರ್ದಿದ್ರು ಹೋಗ್ಲಿ, ಅದು ನಿರಂತರವಾಗಿ ಇಟ್ಕೋಬೇಕು, ನನ್ನ ಒಂದು ಭಾವನೆ. ಇಲ್ಲಿ ಪರೋಕ್ಷವಾಗಿ ಇಲ್ಲಿ ಕಾಣ್ತಾರೆ, ಪ್ರತ್ಯಕ್ಷವಾಗಿ ಇಲ್ಲಿ ನಮ್ಮ ಧ್ಯಾನಿಗಳಿದ್ದಾರೆ, ಪರೋಕ್ಷವಾಗಿ ಕಾಣದ ಕೈಗಳು ನಮ್ಮ ಸಂಸ್ಥೆಗೆ ಸುಮಾರು ಸೇವೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಶೋಭಕ್ಕ ನಾರಾಯಣ ಸ್ವಾಮಿ ಅವರು ನಮ್ಮ ಯೋಗ ಬಂಧರ ಕಟ್ಟಲಿಕ್ಕೆ ಅವರು ತುಂಬ ದಾನಿಗಳು. ಯಾರು ಶನಿವಾರ ಅನ್ನಪ್ರಸಾದ ಮಾಡ್ತಾರೆ, ಯಾರಿಲ್ಲ ಅಂದರೂ ನಮ್ಮ ಸುಮಾರು 150-80 ಜನ ಬರ್ತಾರೆ. ಪ್ರತಿ ಶನಿವಾರ ಸತ್ಸಂಗ ನಡೀತದೆ ನಮ್ಮ ಯೋಗ ಕೇಂದ್ರದಲ್ಲಿ. ಯಾರಿಲ್ಲ ಅಂದರೂ ಅನ್ನದಾನಿಗಳವರು. ಅವ್ರಿಗೆ ಶೋಭಕ್ಕ ನಾರಾಯಣ ಸ್ವಾಮಿಗೆ ಮತ್ತೊಮ್ಮೆ ಶರಣೆಂದು. ಮತ್ತು ನಮ್ಮ ಎಲ್ಲ ಸರ್ಕಾರಿ ನೌಕರರು ನಮ್ಮ ಸಂಸ್ಥೆಯಲ್ಲೇ ಮಾಡೋದು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಸೇವೆ BMTC ಎಂಪ್ಲಾಯ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಬಂದು ಕಸ ಗುಡಿಸ್ತಾರೆ, ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ. ತಿರುಗಿ ಎಷ್ಟು ಅವ್ರಿಗೆ ನಾನು ಅಹಂ ಅನ್ನೋದೇ ಇಲ್ಲ. ನಮ್ಮ ಮಂಜುನಾಥ ದಿವ್ಯ, ಸಾವಿತ್ರಿ ವಿಠಲ್ಲು, ಆಮೇಲೆ ನಮ್ಮ ಬೀರಣ್ಣವರು, ಎಷ್ಟು ಇನ್ನೂ ಹೆಸರುಗಳು ನನ್ನ ನೆನಪರ್ತಲ್ಲ, ಎಲ್ಲ ಸೇವಾಕರ್ತರು, ನಮ್ಮ ವಿನುತಾ, ಅವರೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಸೇವಾ ಸಂಸ್ಥೆಯಲ್ಲಿ. ನಮ್ಮ ಪ್ರದೀಪ್ ಅವರು ಏನೇ ಕಾರ್ಯಕ್ರಮ ಇದ್ದರೂ, ಅವರು ಒಂದು ಅಕೌಂಟ್ಸ್ ಮ್ಯಾನೇಜರ್ ಒಂದು ಕಂಪ್ನಿಯಲ್ಲಿ ಅವರು ಕೂಡ ನಿಸ್ವಾರ್ಥ ಸೇವೆ ಮಾಡ್ತಾರೆ, ಅವ್ರಿಗೂ ಶರಣೆಂದು. ಮುಖ್ಯವಾಗಿ ಇಷ್ಟೊಂದು ತಾಳ್ಮೆಯಿಂದ ಕೂತಿರೋ ಪುಟಾಣಿ ಮಕ್ಕಳು, ನಿಮ್ಮ ಹೃದಯ ಕಮಲಗಳಿಗೆ ನಾನು ಶರಣೆಂದು. ಯೋಗ ಅಂದರೆ ಎಲ್ಲರೂ ಹೇಳ್ತಾರೆ ಕೈಗಾಲ ಆಡಿಸೋ ಅಂತ, ಯೋಗಾಸನ ಮಾಡೋಂಥ ತಪ್ಪು. ಯೋಗ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಜ್ಞಾನ ಪ್ರಪಂಚ. ಯೋಗ ಅಂದರೆ ನಿನಗೆ ಇಲ್ಲದೆ ಇರೋದನ್ನ ನೀನು ಜ್ಞಾಪಕ ಮಾಡಿಕೊಂಡ್ರೆ ಅದು ಸಿದ್ಧಿಸ್ಬೇಕು, ಅದಕ್ಕೆ ಯೋಗ ಅನ್ನೋದು. ನಿನಗೇನೋ ಒಂದು ಬೇಕಾಗಿದೆ, ನೀನು ಇದಾಗಬೇಕಾಗಿದೆ, ಅದು ನೀನು ಅಂದ್ಕೊಂಡ್ರೆ ಅದು ಮಾಡ್ತೀಯಲ್ಲ, ಅದನ್ನು ಸಿದ್ಧಿಸುತ್ತಲ್ಲ, ಅದಕ್ಕೆ ಯೋಗ ಅನ್ನೋದು. ಕೆಲವರು
ಒಂದು ಏನೋ ಸಿದ್ಧಾಂತ ಮಾಡ್ಬಿಟ್ಟು ಕೈಕಾಲು ಆಡಿಸ್ಬಿಟ್ರೆ ಯೋಗ ಅಂತ, ಅದು ರಾಂಗ್. ಯೋಗ ಅಂದರೆ ಕೂಡಿಸ್ಕೊಳ್ಳೋದು. ನಿನ್ಗೆ ಮನೆ IAS ಆಫೀಸರ್ ಆಗ್ಬೇಕಂದ್ರೆ ನೀನು ಅನ್ಕೊಂಡ್ರೆ ಅದು ಆಗಬೇಕು, ಅದು ಯೋಗ. ನೀನು ಏನೋ ಒಂದು ಅನ್ಕೊಂಡಿದೆಯಲ್ಲ, ಒಂದು ಒಳ್ಳೆ ಬಂಗ್ಲೆ ತೆಗಿಬೇಕು, ಒಳ್ಳೆ ಕಾರ್ ತೆಗಿಬೇಕು ಅಂತ ಅನ್ಕೊಳ್ತೀಯಲ್ಲ, ಅದು ನೀನು ಕೂಡಿದ್ರೆ ಅದಕ್ಕೆ ಯೋಗ ಅನ್ನೋದು. ಯಾರಿಗೂ ಗೊತ್ತಿಲ್ಲ ಯೋಗ ಅಂದರೆ, ಬರೀ ಕೈಕಾಲು ಆಡಿಸ್ಬಿಟ್ಟು ಹೋಗ್ಬಿಟ್ರೆ ಯೋಗ ಅಂತ ತಿಳ್ಕೊಂಡಿದ್ರೆ ತಪ್ಪು ಕಲ್ಪನೆ ಅದು. ಬರೀ ದೈಹಿಕವಾಗಿ ಈ ಡಾಕ್ಟರ್ಗಳು ಅಷ್ಟೇ, ಅವ್ರ ಕೈಲಿ ಪ್ರಯತ್ನ ಮಾಡ್ತಾರೆ, ಆಗಲಿಲ್ಲ ಅಂದರೆ ನೀವು ಯೋಗ ಕ್ಲಾಸ್ಗೆ ಹೋಗು ಅಂತ ಹೇಳ್ಬಿಡ್ತಾರೆ. ಯೋಗ ಏನಿಡುತ್ತೆ, ಆಸನದಲ್ಲಿ ನಮ್ಮ ಶರೀರದಲ್ಲಿ 72,000 ನರಗಳಿಗೂ ಸರಾಗವಾಗಿ ರಕ್ತ ಹರಿಸ್ಕೊಳ್ಳೋದು, ಗಾಳಿ ಹರಿಸ್ಕೊಳ್ಳೋದು ಮತ್ತು ಉಷ್ಣ ಹರಿಸ್ಕೊಳ್ಳೋದು, ಇಷ್ಟೇ ಸರಳ ಅದು. ಹಂಗಂತ ಹೆಂಗೆಂಗೋ ಮಾಡೋದಲ್ಲ. ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ರು, ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಉಸಿರಾಟ ಜೊತೆಯಲ್ಲಿ ಮಾಡೋದು ಯೋಗ. ಅಂದರೆ ಯೋಗ ಆಸನ, ಯೋಗ ಅಲ್ಲ. ಸಮಯ ಮುಗಿಸ್ಬೇಡ. ಯೋಗ ಅಂದರೆ ಕೂಡೋದು. ಯಾವ ಥರ ಕೂಡೋದು ಅಂದರೆ, ಈಗ ಎಲ್ಲೆಲ್ಲೋ ನಿಮ್ಮ ಇಷ್ಟೊತ್ತು ಕೂತಿದ್ರಲ್ಲ, ಶರೀರ ಇಲ್ಲಿದೆ, ನಿಮ್ಮ ತಲೆ ಇದಿದೆಯಾ? ತಲೆ ಇದೆಯಾ? ತಲೆ ಅಂದರೆ ಮನಸ್ಸಿದೆಯಾ? ಇಲ್ಲ, ಎಲ್ಲೆಲ್ಲೆಲ್ಲ ಹೋಗ್ತದಲ್ಲ ಕೋತಿ ಥರ. ಅದನ್ನು ಇಳಿದು ಒಳಗಡೆ ಇಟ್ಕೊಳ್ಳೋದಕ್ಕೆ ಬಾಹ್ಯ ಪ್ರಪಂಚಕ್ಕೆ ಹೋಗುವಂಥ ನಮ್ಮ ಕರ್ಣಗಳಿದಾವಲ್ಲ, ಕಳ್ಳರಂತಾರೆ ಅದಕ್ಕೆ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಕಳ್ಳರವರು. ಅವರು ಹೊರಗಡೆ ಹೋಗೋದನ್ನ ಇಳಿದು ಒಳಗಡೆ ತಿಳಿಸ್ಕೊಳ್ಳೋಕೆ ಯೋಗ ಅನ್ನೋದು. ಅದಕ್ಕೆ ಸ್ವಲ್ಪ ಸಾಧನೆ ಮಾಡಬೇಕು. ಈಗ ಒಂದು ಮ್ಯಾಗ್ನೆಟ್ ತಗೊಂಡು ಮಣ್ಣಲ್ಲಿ ನೀವು ಉಜ್ಜುತ್ತಾ ಇದ್ರೆ ಅದರಲ್ಲಿ ಏನು ಅಂಟ್ಕೊಳ್ತದೆ? ಕಬ್ಬಿಣ ಅಂಟ್ಕೊಳ್ತದೆ, ಹೌದಾ? ಅದು ಪುಡಿ ಪುಡಿ ಇರುತ್ತಲ್ಲ, ಆ ಪುಡಿ ಪುಡಿ ಇರೋದನ್ನ ಸ್ವಲ್ಪ ಕಾಯಿಸಿ ಒಂದು ಕಪ್ಪಿಗಾಗಿ ಒಂದು ಹಚ್ಚಿ ಹಾಕಿದ್ರೆ ಅದ್ರ ಮುರಿಯೋಕ್ಕಾಗತ್ತಾ? ಗಟ್ಟಿ ಆಗಲ್ವಾ? ಧೂಳಾಗಿರೋದು ಅಂದರೆ ನಮ್ಮ ಕರ್ಣಗಳು ಆ ಕಡೆ ಈ ಕಡೆ ಹೋಗೋದನ್ನ ಎಳೆದು ಒಳಗಡೆ ಬಿಟ್ಟರೆ ಗಟ್ಟಿ ಆಗಲ್ಲ. ಈಗ ಪೇಪರ್ಗಳು ಅಲ್ಲೆಲ್ಲೇ ಬಿಸಾಕಿದ್ದಾರೆ, ತೆಗೆದು ಒಂದು ಕಡೆ ಜೋಡಿಸಿದ್ರೆ ಹೆಂಗಿರ್ತದೆ ಅಲ್ವಾ? ನಮ್ಮ ಬುದ್ಧಿ, ನಮ್ಮ ಚಿತ್ತ ಒಂದು ಮಾಡ್ಕೊಂಡು, ಈಗ ಬುಕ್ ಎತ್ಕೊಂಡ್ರೆ ನೀವು ಓದ್ತಾ ಇದ್ರೆ ಒಂದು ಸಾಲು ಸ್ವಲ್ಪ ಹೊತ್ತು ಓದ್ದಂಗೆ ಇರ್ತದೆ, ಆಮೇಲೆ ತಲೆಯಲ್ಲಿ ಹೋಗಿರ್ತದೆ, ಹೌದಾ? ಹೌದಲ್ಲ? ಸ್ವಲ್ಪ ಒಂದು ಲೈನ್ ಓದ್ತೀರಿ, ಒಂದು 2 ಲೈನ್ ಓದ್ಬಿಟ್ರೆ ಅಯ್ಯೋ ಓದಕ್ಕಾಗಲ್ಲ ಅಂತೀರಿ, ಎರಡ್ಲ. ಅದಕ್ಕೆ ಏನು ಮಾಡೋದು? ಅದನ್ನ ಎಳೆದು ಕುಣಿಸ್ಕೋತೀವಲ್ಲ, ಬುಕ್ ಕಡೆ ಎಳ್ಕೊಳ್ತೀರಲ್ಲ, ಅದಕ್ಕೆ ಯೋಗ. ಈಗ ಎಲೆಕ್ಟ್ರಿಕಲ್ ಕಂಬದಲ್ಲಿ ನೀವು ಕೇಳಿದಿರ 11,000 ಕಿಲೋವ್ಯಾಟ್ಸು ವಿದ್ಯುತ್ ಪ್ರಸರಣ ಆಗ್ತದೆ ಎಲೆಕ್ಟ್ರಿಕಲ್ ಕಂಬದಲ್ಲಿ, ಹೌದಾ? ಅದು ಎಷ್ಟು ಶಕ್ತಿ ಅಂದರೆ 11,000. ಈ ಸಾಧಾರಣ ಬಲ್ಬ್ ಪೂರೈಕೆ ಎಷ್ಟು ಕರೆಂಟ್ ಬೇಕು ಗೊತ್ತಾ ನಿಮಗೆ? 250, 240, 240 ವೋಲ್ಟ್ಸ್ ಬೇಕು ಸಾಧಾರಣ ಬಲ್ಬ್ ಪೂರೈಕೆ. 11,000 ಕರೆಂಟ್ ಬಂದು ಈ ಬಲ್ಬ್ ಹಾಕಿದ್ರೆ ಇರ್ತದ? ಒಡೆದೋಗ್ತದೆ, ಹೌದಾ? ಅದನ್ನ ಕರೆಂಟ್ನ 11,000 ಕಿಲೋವಾಟ್ನ ಕಡಿಮೆ ಮಾಡಿ ಎಷ್ಟಕ್ಕೆ ತರ್ತಾರೆ? ಬಲ್ಬ್ ಪೂರೈಕೆ 240 ವೋಲ್ಟ್ಸ್ಗೆ ತರ್ತಾರೆ, ಹೌದಾ? ನೀವು ಮೊಬೈಲ್ ಚಾರ್ಜ್ ಆಗ್ತಿರಲ್ಲ, ಮೊಬೈಲ್ ಎಲ್ಲರೂ ನೋಡ್ತಿರಲ್ಲ, ಎಷ್ಟು ವೋಲ್ಟ್ಸ್ ಬೇಕು ಅದಕ್ಕೆ? ಮೊಬೈಲ್ ಚಾರ್ಜ್ ಮಾಡೋಕೆ 8, 9, 10, 12 ವೋಲ್ಟ್ಸ್ ಇರ್ತದೆ, ಹೌದಾ? ಅಷ್ಟೇ. ಜಾಸ್ತಿ ಓವರ್ ಕರೆಂಟ್ ಆದರೆ ಮೊಬೈಲ್ ಹೊಡೆದೋಗ್ತದೆ, ಹೌದಾ? ಈಗ ನಿಮ್ಮ ತಲೆ ಎಷ್ಟೋಗುತ್ತಂದ್ರೆ, ಈಗ ಮಕ್ಕಳು ಏನು ಬೇಡ ಅಂದರೆ ಅದೇ ಮಾಡ್ತಾರೆ, ಇದು ಮಾಡಬೇಡ್ರೆ ಅದನ್ನೇ ಮಾಡ್ತಾರೆ, ಆದರೆ ಅನುಕರಣೆ ಮಾಡ್ತಾರೆ. ನಾವು ಏನು ಮಾಡ್ತಿರೋ ಶಿಕ್ಷಕರು ಅದನ್ನು ಮಾಡ್ತಾರೆ. ಈಗ ಮೊಬೈಲ್ ಚಾರ್ಜ್ ಮಾಡೋಕ್ಕೆ 8 ರಿಂದ 12 ವೋಲ್ಟ್ಸ್ ಬೇಕು. 11,000 ಕಿಲೋವ್ಯಾಟ್ಸ್ ಕರೆಂಟನ್ನು ತೆಗೆದು ಡೈಲ್ಯೂಟ್ ಮಾಡಿ ಮೊಬೈಲ್ ಚಾರ್ಜ್ ಮಾಡಿದ್ರೆ, ಒಂದು ಸಾರಿ ಮೊಬೈಲ್ ಚಾರ್ಜ್ ಆದರೆ ಎಲ್ಲಿವರೆಗೂ ಹೋಗ್ತದೆ ಹೇಳಿ? ಮೊಬೈಲ್ ಒಂದು ಚಾರ್ಜ್ ಆಗಲಿಲ್ಲ ಅನ್ಕೋ, ಹೋಗುತ್ತದು? ಮೊಬೈಲ್ ಚಾರ್ಜ್ ಮಾಡಿದ್ರೆ ಎಲ್ಲಿವರೆಗೂ ಹೋಗುತ್ತದು? ಇಡೀ ವಿಶ್ವ ಹೋಗಲ್ಲ, ಎಲ್ಲಿ ಬೇಕಾದ್ರೂ ಹೋಗಲ್ಲ. ಒಂದ್ಸಾರಿ ಮೊಬೈಲ್ ಚಾರ್ಜ್ ಆಗಿಬಿಟ್ರೆ ನೀವು ಆಗ್ಬೇಕಾಗಿಲ್ಲ ಹಂಗೆ, ಹೌದಲ್ಲ? ಅರ್ಥ ಆಯ್ತಾ? ಅಲ್ಲಿ ಹೋಗೋದನ್ನ ಅಂದರೆ ಮೌನ ನೀವು ಒಳಗೆ ತರ್ಕೊಂಡ್ರೆ, ನೀವು ಗಮನಿಸ್ಕೊಂಡ್ರೆ, ನಾನು ಹಿಂಗಾಗ್ಬೇಕಂತ ಒಳಗೆ ಬರ್ತಾ ಇದ್ರೆ, ಆ ಕಳ್ಳರನ್ನೆಲ್ಲ ಕಟ್ಟಾಕಿ ನಿಮ್ಗೀಗ ಬ್ರಹ್ಮಚರ್ಯ ಪಾಲನೆ ನಿಮ್ಮದು. ಇವಾಗ ನಿಮ್ಗೆ ಗೊತ್ತಾಗಲ್ಲ, ಆಟ ಆಡ್ಕೊಂಡಿದ್ದೀರಿ. ಬ್ರಹ್ಮಚರ್ಯ ಪಾಲನೆಯಲ್ಲಿ ಓದಬೇಕು. ಬ್ರಹ್ಮ ಅಂದರೆ ಕಲಿಯೋದು, ಬ್ರಹ್ಮ ಅಂದರೆ ಕಲಿಯೋದು. ಬ್ರಹ್ಮ ನೆಕ್ಸ್ಟು ಯೌವನದಲ್ಲಿ ಗಳಿಸೋದು. ಬ್ರಹ್ಮಚರ್ಯ ಯೌವನ ಮುಪ್ಪಲ್ಲಿ ಉಳಿಸೋದು, ವಾನಪ್ರಸ್ಥ ಬಳಸೋದು. ನಾವು ಉಲ್ಟಂಪಲ್ಟ ಯಾವ ಟೈಮ್ ಕಲಿಬೇಕೋ ಕಲಿಯಲ್ಲ,
ಕಲಿತಕ್ಕಂಥ ಕೆಲಸ ಸಿಕ್ಕಲ್ಲ, ಹುಡುಕ್ತೀವಿ. ನೀವು ಗಮನಿಸಿದ್ರಿ, ಈ ಗ್ರಿಸ್ಕೇಲ್ ಕೇಳಿದ್ದೀರಾ? ಗ್ರಿಸ್ಕೇಲ್ ಎಷ್ಟು ಜನ ಗೊತ್ತು? ತುಂಬ ಸುಂದರವಾಗಿದ್ದಾರೆ ಅವರು, ಆದರೆ ಅವ್ರಿಗೆಲ್ಲರೂ ಇಷ್ಟಪಡ್ತಾರೆ. ಯಾಕೆ? ಹೌದಾ? ಅವರು ಹೌದಾ? ಈಗ ನೀವು ಆ ಥರ ಸಾಧನೆ ಮಾಡಿಬಿಟ್ಟು ನಿಮ್ಮನ್ನೆಲ್ಲ ಇಷ್ಟಪಡ್ತಾರಲ್ಲ, ಅಂದರೆ ಏನಕ್ಕೆ ಅವ್ರಿಗೆ ಗೌರವ ಕೊಡೋದು ನಾವು? ವಿದ್ಯೆಗ ಅಲ್ಲ, ಅವರು ವ್ಯಕ್ತಿಗ, ರೂಪಕ್ಕ? ವಿದ್ಯೆಗೆ ತಾನೆ, ಅವ್ರ ಜ್ಞಾನಕ್ಕೆ ತಾನೇ ಕೊಡೋದು. ನೀವು ಆ ಥರ ಜ್ಞಾನ ಸಂಪಾದನೆ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಗೌರವ ಕೊಡ್ತಾರಿಲ್ಲ. ಅದಕ್ಕೇನು ಮಾಡಬೇಕು? ಬರೀ ಓದೋದಂದರೆ ಓದು 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 ಅಲ್ಲ, 100% ಮಾರ್ಕ್ಸ್ ಅಲ್ಲ. ಯಾರ್ಯಾರು ಜ್ಞಾನಕ್ಕೆ ತಿಳ್ಕೊಳ್ಳೋಕೆ ಓದ್ತಾರೋ ಅವ್ರು ಮರೆಯಲ್ಲ. ಮಾರ್ಕ್ಸ್ ಕಾರ್ಡ್ಗೆ ಓದ್ತಾರೆ, ಅವ್ರು ಮರೆದೋಗ್ಬಿಡ್ತಾರೆ. ಮಾರ್ಕ್ಸ್ ಕಾರ್ಡ್ಗೆ ಓದ್ಬಾರ್ದು, ತಿಳ್ಕೊಳಕ್ಕೆ ಓದಬೇಕು. ಆಯ್ತಾ? ಆಗ್ಬೋದಾ? ಈಗ ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಒಂದು ಮುದುಕಪ್ಪ, ಒಬ್ಬ ತಾತ ಇರ್ತಾರೆ. ಒಬ್ಬ ತಾತ ಮೊಮ್ಮಗಳು ಸ್ಕೂಲ್ಗೆ ಹೋಗಿ ಬರ್ತಾಳೆ. ತಾತ ಯೋಚನೆ ಮಾಡಿಕೊಂಡು ಸಪ್ಪಗಿರ್ತಾನೆ, ಅಳ್ತಾ ಇರ್ತಾನೆ ತಾತ. ಯಾಕೆ ತಾತ ಅಂತ ಮೊಮ್ಮಗಳು ಕೇಳ್ತಾಳೆ. ಏನು ಮಾಡಮ್ಮ, ಇಷ್ಟು ಗಲೀಜು, ತುಂಬ ಗಲೀಜಿದೆ, ಇದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಇದು ತುಂಬ ಎಲ್ಲಿ ನೋಡಿದ್ರು ಹೊಲಸು, ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಉಗಿತವ್ರೆ, ಅದು ಯಾರು ಕ್ಲೀನ್ ಮಾಡ್ತಾರೆ ಅಂತ ಮೊಮ್ಮಗಳಿಗೆ ತಾತ ಹೇಳ್ತಾನೆ. ಆಮೇಲೆ ಆ ದೇಶ ಪೂರ್ತಿ ಗಲೀಜು ಇರ್ತದೆ. ಅವಾಗ ಎಲ್ಲಿ ನೋಡಿದ್ರು ಕಸ, ಕಡ್ಡಿ, ಗಲೀಜು, ಧೂಳು, ವರ್ಸ್ಟ್ ಥರ, ಸ್ಲಮ್ ಥರ ಇರ್ತದೆ. ಆ ಸ್ಕೂಲ್ಗೆ ಹೋಗ್ತಾಳೆ, ಸ್ಕೂಲಲ್ಲಿ ತುಂಬ ಗಲೀಜು. ಆ ಮಗು ಏನು ಹೇಳ್ತದೆ, ಆ 5 ಜನ ಡೆಸ್ಕಲ್ಲಿ ನಮ್ಮ ಡೆಸ್ಕ್ ಮಾತ್ರ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಡೆಸ್ಕ್ ಮಾತ್ರ ಕ್ಲೀನ್ ಮಾಡ್ತದೆ ಆ ಮಗು. 5 ಜನ ಫ್ರೆಂಡ್ಸ್ ಸೇರಿಕೊಂಡು ಆ ಸ್ಕೂಲ್ ಟೀಚರ್ ಬರ್ತಾರೆ. ಈ ಎಲ್ಲ ಸ್ಕೂಲೆಲ್ಲ ಗಲೀಜಿದೆ, ಈ ಡೆಸ್ಕ್ ಮಾತ್ರ ಯಾಕೆ ಕ್ಲೀನ್ ಆಗಿದೆ ಅಂತ ಕೇಳಿದ್ರೆ ಈ ಮಗು ಹೇಳ್ತು ಕ್ಲೀನ್ ಮಾಡೋದು, ಅದು ಕ್ಲೀನ್ ಮಾಡಿದ್ದೀವಿ ಅಂತ. ಆ ಟೀಚರ್ ಒಂದು ಯೋಚನೆ ಮಾಡ್ತಾರೆ, 5 ನಿಮಿಷ ಬಿಡು ಕೊಡ್ತೀನಿ, ನಮ್ಮ ರೂಮ್ ಮಾತ್ರ ಕ್ಲೀನ್ ಮಾಡಿಬಿಡಿ ಅಂತ. ಆ ಮಗು ಮಾಡಿದ ಕೆಲಸ ರೂಮ್ ಕ್ಲೀನ್ ಆಗೋಯ್ತು. ಹೌದಾ? ಆ ಸ್ಕೂಲ್ಗೆ HM ಬರ್ತಾರೆ. HM ಬಂದು ಎಲ್ಲ ಸ್ಕೂಲ್ಗಳಿರ್ತದೆ ರೂಮ್ಗಳು, ಆ ರೂಮ್ ಮಾತ್ರ ಒಂದು ಕ್ಲೀನ್ ಆಗಿರ್ತದೆ. ಆಮೇಲೆ HM ಹೇಳ್ತಾರೆ, ಈ ಸ್ಕೂಲ್ ಮಾತ್ರ, ಈ ರೂಮ್ ಮಾತ್ರ ತುಂಬ ಸ್ವಚ್ಛವಾಗಿದೆ, ನಮ್ಮೆಲ್ಲ ಸ್ಕೂಲ್ ಗಲೀಜಾಗಿದೆ, ಯಾಕಂತ ಹೇಳ್ಬಿಟ್ಟು ಆ ಮಗುಗೆ ಮಾಡಿದಂಗೆ ಆಯಿತು ಅಂತ. ಆ HM ಅನೌನ್ಸ್ ಮಾಡ್ತಾರೆ, ಎಲ್ಲ ಟೀಚರ್ನ ಅರ್ಧ ಗಂಟೆ ಫ್ರೀ, ಒಂದು ಹಾಫ್ ಡೇ ಫ್ರೀ ಬಿಟ್ಬಿಡ್ತಾರೆ. ಎಲ್ಲ ಗಲೀಜು ಏನಿದೆ ಎಲ್ಲ ಕ್ಲೀನ್ ಮಾಡಿ ಆಚೆ ಹಾಕ್ಬಿಡ್ಬೇಕಂತ. ಇಡೀ ಸ್ಕೂಲ್ ಕ್ಲೀನ್ ಆಗಿಬಿಡ್ತದೆ. ಯಾರು ಮಾಡಿದ್ದಿದ್ದು ಕೆಲಸ? ಯಾರಿಂದ? ಹೌದಾ? ಇಡೀ ಸ್ಕೂಲ್ ಕ್ಲೀನ್ ಆಗಿಬಿಡ್ತದೆ. ಆ ಸ್ಕೂಲ್ಗೆ ಇಡೀ ದೇಶ ಎಲ್ಲ ಗಲೀಜು. ಆ ಸ್ಕೂಲ್ಗೆ ಆ ಒಬ್ಬರು AEO ಅಂದರೆ ಶಿಕ್ಷಣಾಧಿಕಾರಿಗಳು ಬರ್ತಾರೆ, ವಿಸಿಟ್ ಕೊಡ್ತಾರೆ. ಬೇರೆ ಎಲ್ಲ ಕಡೆನೂ ಗಲೀಜು ಇರ್ತದೆ. ಅದು ಗಲೀಜೆಲ್ಲ ಈ ಸ್ಕೂಲ್ ಮಾತ್ರ ಸ್ವಚ್ಛವಾಗಿರೋದು ಕಂಡುಬಿಟ್ಟು ಅವರು ಅನೌನ್ಸ್ ಮಾಡ್ತಾರೆ, ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳು ಕ್ಲೀನ್ ಆಗಬೇಕಂತ. ಇಡೀ ಒಂದು ವಾರದಲ್ಲಿ ಇಡೀ ಸ್ಕೂಲ್ಗಳೇ ಕ್ಲೀನ್ ಆಗಿಬಿಡ್ತದೆ. ಹೌದಾ? ಇಡೀ ಸ್ಕೂಲ್ಗಳೆಲ್ಲ ಕ್ಲೀನ್ ಆಗಿರ್ತದೆ. ಆ ರಾಜ್ಯದ ಒಂದು ಮಂತ್ರಿ ಬರ್ತಾರೆ ಆ ಸ್ಕೂಲ್ಗೆ. ಏನು ಸಮಯ ಎಲ್ಲ ಕಡೆ ಗಲೀಜಿದೆ ಹೊರಗಡೆ, ಈ ಸ್ಕೂಲ್ಗಳು ಮಾತ್ರ ಹೇಗೆ ಕ್ಲೀನ್ ಆಗಿದೆ ಅಂದರೆ ಈ ಥರ ಆಯಿತು ಅಂತ. ಅವ್ರೇನು ಮಾಡ್ತಾರೆ, ಬರೀತಾರೆ ಮೆಮೊ. ಎಲ್ಲ ಗ್ರಾಮ ಪಂಚಾಯತಿ ಬರೀತಾರೆ ಮೆಮೊ. ಎಲ್ಲ ಕಡೆ ಸ್ವಚ್ಛವಾಗಿರ್ಬೇಕು, ಶುದ್ಧಿಯಾಗಿರ್ಬೇಕು ಅಂತ. ಇಡೀ ದೇಶ ಕ್ಲೀನ್ ಆಗ್ತದೆ. ಯಾವ ದೇಶ ಗೊತ್ತದು? ಟೋಕಿಯೋ. ಇದು ನಡೆದಿರೋ ಘಟನೆ. ಟೋಕಿಯೋ ನಗರ ಇದು ತುಂಬ ಗಲೀಜಾಗಿದ್ದು. ಟೋಕಿಯೋ ನಗರ ಒಂದು ಮೊಮ್ಮಗಳು ಮಾಡಿದ ಕೆಲಸ, ತಾತನ ಯೋಚನೆ ನೋಡಿ ಮೊಮ್ಮಗಳು ಮಾಡಿದ ಕೆಲಸ ಇಡೀ ದೇಶ ಸ್ವಚ್ಛ ಆಗ್ತದೆ. ನಮಗೆ ಅರಿವೇ ಇಲ್ಲ. ಇಲ್ಲಿ ಉಗಿಬೇಡ ಅಂದರೆ ಅಲ್ಲೇ ಉಗಿತಾರೆ, ಇಲ್ಲಿ ಗಲಾಟೆ ಮಾಡಬೇಡ ಅಂದರೆ ಮಾತಾಡ್ತಾರೆ. ಯಾವ ಟೈಮ್ ಮಾಡಬೇಕೋ ಗೊತ್ತಿಲ್ಲ. ಆ ಥರ ಇದೆ. ಮುಂದೆ ನೀವು ಈ ದೇಶದ ಆಸ್ತಿಗಳು ನಿಮಗೆ ಬರಬೇಕು. ನಾನು ಓದಬೇಕಂತ ನಿನಗೆ ಬರಬೇಕು, ಇನ್ನೊಬ್ರು ಹೇಳಿ ಬರಬಾರ್ದು. ನಾನು ಗೌರವ ಕೊಡೋ ಟೀಚರ್ಗಂತ ನಿನಗೆ ಬರಬೇಕು, ಇನ್ನೊಬ್ರು ಹೇಳುವ. ಈಗ ಪರಿಸ್ಥಿತಿ ಪಾಪ. ಶಿಕ್ಷಕ ಅಂದರೆ ಅರ್ಥನೇ ಗೊತ್ತಿಲ್ಲ, ಶಿಕ್ಷಣ ಅಂದರೆ ಗೊತ್ತಿಲ್ಲ. ದುಷ್ಟಕ್ಕೆ ಶಿಕ್ಷಣ, ಶಿಷ್ಟಕ್ಕೆ ರಕ್ಷಣ. ಶಿಕ್ಷಕ ಅಂದರೆ ಅರ್ಥನೇ ಇಲ್ಲ. ಶಿಕ್ಷೆ ಪ್ಲಸ್ ಜ್ಞಾನ. ಯಾರ್ಯಾರು ಇಲ್ಲಿ ವೇದಿಕೆ ಮೇಲೆ ಇರೋಲ್ಲ ಒದೆ ತಿಂದು ಕಲ್ತಿಲ್ವಾ ಟೀಚರ್ ಹತ್ರ? ಈಗ ಇದು ನಮ್ಮ ಶಿಕ್ಷಕರು ಎಷ್ಟು ದುರ್ದೈವ ಅಂದರೆ ದುಷ್ಟಿಸ್ ನೋಡಬಾರ್ದಂತೆ ಮಕ್ಕಳನ್ನ. ಆ ಥರ ಪರಿಸ್ಥಿತಿ ತಂದು ಕೊಟ್ಟಿದ್ದೀವಿ ನಾವು. ದೇಶನ ಪರಿವರ್ತನೆ ಮಾಡೋದು 3 ಜನ, ತಾಯಿ, ತಂದೆ ಮತ್ತು ಗುರು. ಆ 3 ಬೆಲೆ ಇಲ್ಲ. ಅದಕ್ಕೆ ಅಧೋಗತಿ ಆಗ್ಬಿಟ್ಟಿರೋದು. ನೋವಿನ ಸಂಗತಿ ಇದು. ಬನ್ರಿ, ಇಲ್ಲೆಲ್ಲ ಹಿಂಗೆ ಒಳ್ಳೇದು ಮಾಡ್ತದೆ, ಇಲ್ಲೊಂದು ಸತ್ಸಂಗ ಇರ್ತದೆ, ಇಲ್ಲಿ ಒಂದು ಸದಾಚಾರ ಇರ್ತದೆ, ಅದಕ್ಕೆ ಟೈಮ್ ಇಲ್ಲ ಅಂತಾರೆ. ಎಷ್ಟೋ ಕಾರ್ಖಾನೆಗಳಲ್ಲಿ ಬನ್ನಿ ಅಂತ ಹೇಳ್ತಾರೆ, ಬಿಡುವಿಲ್ಲ ಅಂತಾರೆ ತಿರುಗಿ. ಒಳ್ಳೇದಾಗಲಿ ಮಕ್ಕಳ, ನೀವೆಲ್ಲರೂ ದೇಶದ ಆಸ್ತಿ. ನಿಮ್ಮ ತಾಯಿ ತಂದೆ ಗೌರವ ಕೊಡಿ. ನೀವು ಇವ್ರು ನಮ್ಮ ಅಪ್ಪ ಅಮ್ಮ ಅಂತ ಪರಿಚಯ ಮಾಡ್ಕೊಡೋಕ್ಕೂ ನಿಮ್ಮ ಅಪ್ಪ ಅಮ್ಮ ಇದು ನನ್ನ ಮಗ ಅಂತ ಪರಿಚಯ ಮಾಡ್ಕೊಳಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಕಲಿಬೇಕಾದ್ರೆ ತುಂಬ ಕಲಿಬೇಕು ನೀವು.
ತಾಯಿ ತಂದೆ ಇವ್ರು ನನ್ನ ತಾಯಿ ತಂದೆ ಅಂತ ನೀವು ಅಪ್ಪ ಅಮ್ಮನ ಪರಿಚಯ ಮಾಡ್ಕೊಳಕ್ಕೋ, ಅಪ್ಪ ಅಮ್ಮ ಇವ್ರು ನಮ್ಮ ಮಕ್ಕಳು ಅಂತ ಪರಿಚಯ ಮಾಡ್ಕೊಳ್ಳೋಕೆ ತುಂಬಾ ವ್ಯತ್ಯಾಸ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ತುಂಬಾ ಕಲಿಬೇಕು ನೀವು. ನೀವು ತಾಯಿ ತಂದೆ ಗೌರವ ಕೊಡಿ, ಗುರುಗಳಿಗೆ ಗೌರವ ಕೊಡಿ. ಶಿಕ್ಷೆ ಅಂತ ಅನ್ಕೋಬೇಡಿ. ಒಂದು ಇದರಲ್ಲಿ ಹೇಳ್ತಾರೆ, ಉಳೋ ಭೂಮಿ ನೋವು ಅನ್ಕೊಂಡ್ರೆ ಯಾವ ಭೂಮಿನ ಫಸಲು ಕೊಡೋಕ್ಕಾಗಲ್ಲ, ತಾಯಿ ತಂದೆ ಬೈಯೋದು ಶಿಕ್ಷೆ ಅನ್ಕೊಂಡ್ರೆ ಯಾವ ಮಗನ ಉದ್ಧಾರ ಹಾಕಾಗಲ್ಲ ಅಂತ ಹೇಳ್ತಾ, ನಮ್ಮ ಸಂಸ್ಥೆಯ ಎಲ್ಲ ಧ್ಯಾನಿಗಳಿಗೂ ಸಾಯಿ ಸರ್ವೋದಯ ಸಂಸ್ಥೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ. ನಮ್ಮ ಪುಣ್ಯ ಎಷ್ಟೋ ಸಂಸ್ಥೆಗಳಿಗೆ ಇನ್ನೂ 80 ಬಂದಿಲ್ಲ. ನಮ್ಮ ಪುಣ್ಯ 5 ವರ್ಷಕ್ಕೆ ನಮ್ಮ ಎಲ್ಲ ಸರ್ಕಾರ ಸವಲತ್ತು ಪಡ್ಕೊಳ್ಳೋ ಶಕ್ತಿ ನಮಗೆ ಸಂಸ್ಥೆಗೆ ಬಂದ್ಬಿಟ್ಟಿದೆ. ಅದಕ್ಕೆ ATG 12 ನೀತಿ ಆಯೋಗ ಎಲ್ಲ ಸಂಸ್ಥೆಯ ನೋಂದಣಿ ನಾವು ಆಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡಬೇಕಂತ ನಮ್ಮ ಉದ್ದೇಶ ಅನ್ನೋದು ಸರ್ವೋದಯ, ಸರ್ವೇ ಜನ ಸುಖಿನೋಭ ಅಂತ ಎಲ್ಲರೂ ಚೆನ್ನಾಗಿರ್ಬೇಕಂತ ನಾವು ಬಯಸ್ತೀವಿ. ಎಲ್ಲ ನನ್ನ ಧ್ಯಾನಿಗಳಿಗೂ, ಎಲ್ಲ ನಮ್ಮ ಸೇವಕರ್ತರಿಗೂ, ಎಲ್ಲ ನನ್ನ ಅವಕಾಶ ಕೊಟ್ಟ ಎಲ್ಲ ಗುರುಗಳಿಗೂ, ಎಲ್ಲ ಕಾರ್ಮಿಕ ಬಂಧು ವರ್ಗಗಳಿಗೂ, ಎಲ್ಲ ಶಿಕ್ಷಕರಿಗೂ ಒಂದಿಸ್ತಾ